Press the bell icon on the YouTube app and never miss another update. Hi, hello students. Welcome back to video classes by Siddhaganga. See, today we will go through some disorders of digestive system. See, in every system, at the end of the system content, so you will be getting some part regarding the disorders. You will be getting some informations about disorders of a particular system. So in case of excretory system, in case of circulatory system, in case of respiratory system, in case of neural system. So like that, in every system, every organ system, so there are certain sort of diseases are identified and you will be given by the proper informations. So ಇಲ್ಲಿ in this chapter, so digestion alli we will move and digestive disorders ಅಂತ ಹೇಳಿ ಕೊಟ್ಟಿರ್ತಾರೆ. So digestive disorders ಅಂದ್ರೆ the disorders which are related with the digestive system. So digestive disorders ಅಲ್ಲಿ so ನಿಮಗೆ ಆಪ್ಷನ್ಸ್ ಎಕ್ಸಾಮಿನೇಷನ್ಸ್ಗೆ ಸಿಲೆಬಸ್ ಪ್ರಕಾರ ಇರುವಂಥದ್ದು ಒಂದು ಜಾಂಡೀಸ್, ವಾಮಿಟಿಂಗ್, ಡಯೇರಿಯಾ ಹಾಗೆ ಫೋರ್ತ್ ಒನ್ ಕಾನ್ಸ್ಟಿಪೇಷನ್, fifth one indigestion. See, these are the different digestive disorders mentioned in the syllabus. So only you will be given with the minimum knowledge, okay, not in full depth. ಸ್ವಲ್ಪ ಮಿನಿಮಮ್ ನಾಲೆಡ್ಜ್ ನಿಮಗೆ ಇರಲಿ ಅಂತೇಳಿ ಪ್ರತಿಯೊಂದು ಚಾಪ್ಟರ್ಲ್ಲೂ ಕೂಡ ಲಾಸ್ಟಿಗೆ ಡಿಸಾರ್ಡರ್ಸ್ಗಳನ್ನು ಮೆನ್ಷನ್ ಮಾಡಿರುವಂಥದ್ದು. ಸೊ ಅವನ್ನ ಒನ್ ಬೈ ಒನ್ ಐ ವಿಲ್ ಗಿವ್ ಸಮ್ ದ ಬ್ರೀಫ್ ಇನ್ಫಾರ್ಮೇಷನ್ಸ್. As we know that, so in case of, say, inflammation of intestinal tract is the most common element. ನೋಡಿ ಎಲಿಮೆಂಟ್ ಅಂದರೆ ಕಾಯಿಲೆಗೆ ತುತ್ತಾಗುವಂಥದ್ದು ಅಂದರೆ ಸೊ ಇಟ್ ಈಸ್ ಮೋರ್ ಸೆನ್ಸಿಟಿವ್ ಟುವರ್ಡ್ಸ್ ದ ಇನ್ಫೆಕ್ಷನ್ಸ್ ಅಂತ ಹೇಳಿ. ಸೊ ಇನ್ಫ್ಲಮೇಷನ್ ಆಫ್ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂತ ಏನಿದೆ ಇನ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್, ಆಸ್ ವಿ ನೋ ದಟ್ ದ ಇಂಟೆಸ್ಟೈನಲ್ ಟ್ರ್ಯಾಕ್ಟ್, ಎಸ್ ಆರ್ ನೋ, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, and you will be getting the more amount of more common worms and even the bacterial infections and even viral infections are seen in the area anta helabodu. So in the area of digestive tract andre, that is intestinal tract, that is inflammation of the intestinal tract is the most common element. So element of bacterial or viral infections anta helabodu. Bacterial or viral infections. See, apart from bacterial and viral infections, ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಮ್ಯಾಕ್ಸಿಮಮ್ ಇನ್ಫೆಕ್ಷನ್ಸ್ ಕಾಣಿಸುವಂಥ ಜಾಗ ಅಂದರೆ ಇಂಟೆಸ್ಟೈನ್. ಸೊ ಹಾಗಾಗಿ ಅದನ್ನು ಒಂದು ಸ್ಪೆಸಿಫಿಕ್ ಆಗಿ ಅದನ್ನು ಹೈಲೈಟ್ ಮಾಡಿರ್ತಾರೆ. ಈ ಸ್ಟೇಟ್ಮೆಂಟ್ಸ್ಗಳೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ನಾನು ಅಂದರೆ, ದೀಸ್ ಟೈಪ್ ಆಫ್ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಗಿವನ್. ಅಂದರೆ ಇನ್ ಕೇಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಲ್ ಬಿ ಗೆಟಿಂಗ್ ಎ ಟೈಪ್ ಆಫ್ ಕ್ವಶನ್. ಹೇಗಿರುತ್ತೆ ಅಂದರೆ, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್, ಇನ್ಕರೆಕ್ಟ್ ಸ್ಟೇಟ್ಮೆಂಟು, ಓಕೆ, ರಾಂಗ್ ಸ್ಟೇಟ್ಮೆಂಟು, ಈ ಥರದ್ದೆಲ್ಲ ಕ್ವಶನ್ಸ್ಗಳು ಬರುತ್ತೆ. ಅಲ್ಲಿ ಒಂದು 4 ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಯಾವ ಸ್ಟೇಟ್ಮೆಂಟ್ ಸರಿ ಇದೆ, ಅವ್ರು ಏನು ಕ್ವಶನ್ ಕೇಳಿದರೆ ಅದನ್ನು ನೋಡಿ. ಸಪೋಸ್ ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ಅಂದರೆ, ಸೊ ಅಲ್ಲಿ 3 ಸ್ಟೇಟ್ಮೆಂಟ್ ಏನಾಗಿರುತ್ತೆ, ರೈಟ್ ಇರುತ್ತೆ, 1 ರಾಂಗ್ ಸ್ಟೇಟ್ಮೆಂಟ್ ಇರುತ್ತೆ. ಸೊ ಈ ಥರ ಇರುತ್ತೆ ಸ್ಟೇಟ್ಮೆಂಟ್ಸ್ಗಳು ಬಂದಾಗ. ಆದಷ್ಟು ಅಲ್ಲಿ ಏನಾಗುತ್ತೆ, ಆ ಥರ ಕ್ವಶನ್ಸ್ಗಳಲ್ಲಿ ಯಾವುದೇ ಕ್ವಶನ್ ಸೆಟ್ ಮಾಡಿದ್ರು ಆನ್ಸರ್ಸ್ಗಳನ್ನ ಕೊಡುವಾಗ ಆಪ್ಷನ್ಸ್ಗಳನ್ನ ಸೆಟ್ ಮಾಡಬೇಕಾದ್ರೆ NCERT ಲೈನ್ಸ್ ಅಂದರೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಟೆಕ್ಸ್ಟ್ ಲೈನ್ಸ್ಗಳೇನಿದೆ ಆ ಲೈನ್ಸ್ಗಳನ್ನೇ ಅಲ್ಲಿ ಪ್ರೊಜೆಕ್ಟ್ ಮಾಡಿರ್ತಾರೆ.
ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದನ್ನು ನೀವೆಲ್ಲರೂ ಕೂಡ ಸರಿಯಾಗಿ ಗಮನಿಸ್ಕೊಳ್ಳಿ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಟೆಕ್ಸ್ಟ್ ಬುಕ್ ಇಟ್ಕೊಳ್ಳಿ, ಹ್ಯಾವ್ ಎ ಪೆನ್ಸಿಲ್. ಓಕೆ, ಸೊ ಅದನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಒಂದು ತೊಗೊಂಡ್ರೆ ಕಂಪ್ಲೀಟ್ ಆ ಇಯರ್ ಕಂಪ್ಲೀಟ್ ನೀವು ಆ ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ರತಿಯೊಂದು ಲೈನೂ ನೀವು ಗ್ಲಾನ್ಸ್ ಮಾಡಿರಬೇಕು. ಅದರಲ್ಲಿ ಎಕ್ಸ್ಟ್ರಾ ಇರ್ಬೋದು, ಬಾಕ್ಸಲ್ಲಿರ್ಬೋದು, ಟೇಬಲ್ಸಲ್ಲಿರ್ಬೋದು, ಡಯಾಗ್ರಾಮ್ಗಳಲ್ಲಿರ್ಬೋದು, ಏನೇ ಒಂದು ವರ್ಡ್ ಇದ್ರೂ ಕೂಡ ನೀವು ಆ ವರ್ಡ್ ಮೀನಿಂಗು ಕಂಪ್ಲೀಟ್ ತಿಳ್ಕೊಂಡಿದ್ರೆ ಮಾತ್ರ ನಿಮಗೆ ಕಾಂಪಿಟೇಟಿವಲ್ಲಿ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಸೊ ಇದು ನೆನ್ಪಿಟ್ಕೊಳ್ಳಿ. ಆ ಕ್ವಶನ್ಸ್ಗಳು ಬಂದಾಗ ನಾನು ಮತ್ತೆ ಡಿಸ್ಕಸ್ ಮಾಡ್ತೇನೆ ವೈಲ್ ಡಿಸ್ಕಸಿಂಗ್ ಅಸೈನ್ಮೆಂಟ್ಸ್ ಆ್ಯಂಡ್ ಟೆಸ್ಟ್ ಪೇಪರ್ಸ್, ರೈಟ್. ಇಲ್ಲಿ ಇದು ಒಂದು ಸುಮ್ಮನೆ ಒಂದು ಟೆಸ್ಟ್ ಮಾಡೋಣ ಅಂಥೇಳಿ ಒಂದು ನಿಮಗೆ ಸ್ಟೇಟ್ಮೆಂಟ್ ಕೊಟ್ಟೆ ನಾನು. ಈ ಸ್ಟೇಟ್ಮೆಂಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ. ಯು ಜಸ್ಟ್ ಗೋ ಥ್ರೂ ದ ಟೆಕ್ಸ್ಟ್ ಬುಕ್. ಆ್ಯಂಡ್ ಆಲ್ಸೋ ನೋಡಿ, ಆಲ್ಸೋ ಇನ್ಫೆಕ್ಟೆಡ್ ಬೈ ಪ್ಯಾರಾಸೈಟಿಕ್ ವರ್ಮ್ಸ್ ಅಂತ ಹೇಳ್ತೀವಿ ನೋಡಿ. ಆಲ್ಸೋ ಇನ್ಫೆಕ್ಟೆಡ್ ಬೈ ಪ್ಯಾರಾಸೈಟಿಕ್ ವರ್ಮ್ಸ್. ಈಗ ವರ್ಮ್ಸ್ ಅಂದ ತಕ್ಷಣ ನಿಮ್ಮ ತಲೆಗೆ ನೆನಪಿಗೆ ಬರುವಂಥದ್ದು ಒಂದು ಯಾವುದಪ್ಪ ಅಂದರೆ ರೌಂಡ್ ವರ್ಮ್ಸ್. ನೋಡಿ, ರೌಂಡ್ ವರ್ಮ್ಸ್ ಇರ್ಬೋದು, ಟೇಪ್ ವರ್ಮ್ಸ್ ಇರ್ಬೋದು, ಹಾಗೆ ಪಿನ್ ವರ್ಮ್ಸು, ಥ್ರೆಡ್ ವರ್ಮ್ಸ್ ಅಂತಲೂ ಕರೀತಾರೆ. ಸೊ ಪಿನ್ ವರ್ಮ್ಸ್ ಆ್ಯಂಡ್ ಥ್ರೆಡ್ ವರ್ಮ್ಸ್ ಬೋತ್ ಆರ್ ಸೇಮ್, ರೈಟ್. ಸೊ ನಾನು ಯಾಕೆ ಬೇರೆ ಬರೆದಿದ್ದೀನಿ ಅಂದರೆ ನಿಮಗೆ ಕನ್ಫ್ಯೂಷನ್ಸ್ ಅವಾಯ್ಡ್ ಮಾಡಲಿಕ್ಕೆ. ಟೆಕ್ಸ್ಟ್ ಬುಕ್ಕಲ್ಲೂ ನಿಮಗೆ ಬೇರೆ ಬೇರೆನೇ ಇರುತ್ತೆ. ಇದು ಥ್ರೆಡ್ ವರ್ಮ್ಸ್, ಪಿನ್ ವರ್ಮ್ಸ್ ಅಂತಲೇ ಇರುತ್ತೆ. ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಪಿನ್ ವರ್ಮ್ಸ್ ಆರ್ ಕಾಮನ್ಲಿ ಕಾಲ್ಡ್ ಥ್ರೆಡ್ ವರ್ಮ್ಸ್, ರೈಟ್. ಸೊ ಹಾಗೆ ನೋಡಿ, ರೌಂಡ್ ವರ್ಮ್ಸ್ ಇರ್ಬೋದು, ಟೇಪ್ ವರ್ಮ್ಸ್ ಅಂತ ಹೇಳ್ತೀವಿ, ಪಿನ್ ವರ್ಮ್ಸು, ಥ್ರೆಡ್ ವರ್ಮ್ಸು, ರೈಟ್. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್. ಅಂದರೆ ವೇರ್ ದ ಡಿಫ್ರೆಂಟ್ ವರ್ಮ್ಸ್. ನಿಮಗೆ ವರ್ಮ್ಸಲ್ಲಿ ನಿಮಗೆ ನೋಡಿ, ಟೇಪ್ ವರ್ಮ್ ಅಂದ ತಕ್ಷಣ ಸೊ ಇದು ಸೈಂಟಿಫಿಕ್ ನೇಮ್ ಕೂಡ ಹೇಳಿರ್ತೀನಿ, ಟೀನಿಯಾ ಸೋಲಿಯಂ ಅಂತೇಳಿ, ಟೀನಿಯಾ ಸೋಲಿಯಂ ಅಂತ ಕರಿತೀವಿ. ಸೊ ಇದು ಏನಾಗುತ್ತೆ, ಫ್ಲಾಟ್ ವರ್ಮ್. ನಿಮಗೆ ಪ್ಲಾಟಿ ಹೆಲ್ಮಿಂಥಿಸಲ್ಲಿ ಎಕ್ಸಾಂಪಲ್ ಆಗಿ ಯೂಸ್ ಮಾಡಿರ್ತೀರಾ. ಯಾವುದು, ಟೀನಿಯಾ ಸೋಲಿಯಂ. ರೌಂಡ್ ವರ್ಮ್ ನಿಮಗೆ ಮತ್ತೆ ಸೆಕೆಂಡ್ ಇಯರಿಗೆ ಬಂದಾಗ ಇದನ್ನು ನೀವು ಸ್ಪೆಸಿಮನ್ ಕೂಡ ನೋಡ್ತೀರಾ, ಜೊತೆಗೆ ಐಡೆಂಟಿಫಿಕೇಷನ್ಗಿರುತ್ತೆ, ಪ್ರಾಕ್ಟಿಕಲ್ ಎಕ್ಸಾಮ್ಸಿಗಿರುತ್ತೆ ರೌಂಡ್ ವರ್ಮ್ಸ್ ಅಂತೇಳಿ. ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್ ಅಂತ ಕರಿತೀವಿ. ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್ ಗೊತ್ತಾಗ್ತಿದೆಯಲ್ಲ. ಸೊ ಹೀಗೆ ಇದು ಒಂದು ನೆನ್ಪಿಟ್ಕೋಬೋದು. ಪಿನ್ ವರ್ಮ್ ಅಂತ ಬರುತ್ತೆ, ಆನ್ಸಿಲೋಸ್ಟೋಮಾ ಡಿಯೋಡಿನೇಲ್ ಅಂತ ಹೇಳ್ತೀವಿ ನಾವು, ಆನ್ಸಿಲೋಸ್ಟೋಮಾ ಡಿಯೋಡಿನೇಲ್. ಸೊ ಹೀಗೆ ಡಿಫ್ರೆಂಟ್ ವರ್ಮ್ಸ್ ಆರ್ ದೇರ್. ಸೊ ಇವೆಲ್ಲ ಏನಾಗುತ್ತೆ ಅಂದರೆ ನೋಡಿ, ರೌಂಡ್ ವರ್ಮು, ಪಿನ್ ವರ್ಮ್ ಆ್ಯಂಡ್ ಥ್ರೆಡ್ ವರ್ಮ್ ಬೋತ್ ಆರ್ ಸೇಮ್. ಓಕೆ, ಹಾಗೆ ಇನ್ನೊಂದು ನಿಮಗೆ ಹುಕ್ ವರ್ಮ್ ಅಂತಲೂ ಕೇಳಿರ್ತೀರ. ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಮ್ಸ್. ದೇ ಆರ್ ನೋನ್ ಫಾರ್ ಲಿವಿಂಗ್ ಇನ್ ದ ಇಂಟೆಸ್ಟೈನ್. ಸೊ ಅದಕ್ಕೆ ಆಫ್ ಮ್ಯಾಮಲ್ಸಲ್ಲಿ ಸಹಜವಾಗಿ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸು ನಾವು ಇವನ್ನ ನೋಡ್ತೇವೆ. ಈ ಪಿನ್ ವರ್ಮ್ ಅಂತೇಳಿ ನೀವು ಸಣ್ಣ ಮಕ್ಕಳಿದ್ದಾಗ ಜಂತು ಅಂತ ಆಗಿರ್ತದೆ, ಸರಿನಾ. ಸೊ ಸೀಟ್ ವರ್ಮ್ಸ್ ಅಂತ ಕರೀತಾರೆ, ಪಿನ್ ವರ್ಮ್ಸ್ ಅಂತ ಹೇಳ್ತೀವಿ. ಸೊ ಇಚ್ಚಿಂಗ್ ಇನ್ ದ ಏನಲ್ ರೀಜನ್ ಅಂತಲೂ ಕೂಡ ನಾವು ಕೆಲವೊಂದು ಸಿಂಪ್ಟಮ್ಸ್ಗಳನ್ನು ಇದಕ್ಕೆ ಅಬ್ಸರ್ವ್ ಮಾಡ್ತೀವಿ. ಸೊ ಇದಕ್ಕೆ ಇಷ್ಟು ಗೊತ್ತಿಟ್ಕೊಳ್ಳಿ. ಸೊ ಎಂಟರೋಬಿಯಸ್ ವರ್ಮಿಕ್ಯುಲಾರಿಸ್ ಅಂತ ಒಂದು ಬರುತ್ತೆ. ಸೊ ಅದೇ ನಾನು ಹೇಳಿದ್ನಲ್ಲ, ಇನ್ನೊಂದು ಹುಕ್ ವರ್ಮ್ ಅಂತಲೂ ಬರುತ್ತೆ. ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ವರ್ಮ್ಸ್ ವಿಚ್ ಕಮ್ಸ್ ಅಂಡರ್ ದ ಸ್ಪೆಸಿಫಿಕ್ ದ ಕ್ಲಾಸ್ ನೆಮಟೋಡಾ ಅಂತಲೇ ಹೇಳ್ತೀವಿ, ಆರ್ ದ ಫೈಲಮ್. ಅದನ್ನೇ ಈಗ ಫೈಲಮ್ ಆಸ್ಕೆಲ್ಮಿಂಥಿಸ್ ಅಂತಲೂ ಕೂಡ ಕರೀತಾರೆ. ಪ್ಲಾಟಿ ಹೆಲ್ಮಿಂಥಿಸ್ ಆ್ಯಂಡ್ ಆಸ್ಕೆಲ್ಮಿಂಥಿಸ್. ಪ್ಲಾಟಿ ಹೆಲ್ಮಿಂಥಿಸಲ್ಲಿ ನಮಗೆ ಕೊಟ್ಟಿರೋದು ಎಕ್ಸಾಂಪಲ್ಸಲ್ಲಿ ಒಂದು ಟೇಪ್ ವರ್ಮ್ ಅಂತ ಒಂದು ಗೊತ್ತಿಟ್ಕೊಳ್ಳಿ. ಇವ್ಯಾವುದು ಆ ಥರ ಸ್ಪೆಸಿಫಿಕ್ಕಾಗಿ ಕೇಳೋದಿಲ್ಲ. ಬಟ್ ಫಸ್ಟ್ ಇಯರಲ್ಲಿ ನೀವು ಅನಿಮಲ್ ಡೈವರ್ಸಿಟಿ ಅಂತ ಒಂದು ಪಾಠ ಇದೆ. ಆ ಅನಿಮಲ್ ಕಿಂಗ್ಡಮಲ್ಲಿ ನೀವು ಕ್ಲಾಸಿಫಿಕೇಶನ್ಸ್ ಓದ್ತಾ ಇರಬೇಕಾದ್ರೆ ಎಕ್ಸಾಂಪಲ್ಸ್ಗಳನ್ನಾಗಿ ನಾವು ನೋಡ್ಬೋದು. ಆಸ್ಕೆಲ್ಮಿಂಥಿಸ್ ಓದ್ತಾ ಇರಬೇಕಾದ್ರೆ ಸಿಗುತ್ತೆ, ಪ್ಲಾಟಿ ಹೆಲ್ಮಿಂಥಿಸ್ ಓದ್ತಾ ಇರಬೇಕಾದ್ರೂ ಕೂಡ ಸಿಗುತ್ತೆ, ರೈಟ್. ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ವರ್ಮ್ಸ್ ಆರ್ ನೌನ್ ಫಾರ್ ಲಿವಿಂಗ್ ಆರ್ ಪ್ಯಾರಾಸೈಟಿಕ್ ಅಂತಲೇ ಹೇಳ್ತೀವಿ. ದೇ ಆರ್ ಲಿವಿಂಗ್ ಇನ್ ದ ಹೋಸ್ಟ್ ಅಂತ ಸ್ಪೆಸಿಫಿಕಲಿ ಇನ್ ಕೇಸ್ ಆಫ್ ಇಂಟೆಸ್ಟೈನ್ ಆಫ್ ಮ್ಯಾಮಲ್ಸ್ ಅಂತ ಹೇಳ್ತೀವಿ. ಸೊ ಮ್ಯಾಮಲ್ಸಲ್ಲಿ ಹ್ಯೂಮನ್ ಬೀಯಿಂಗ್ಸ್ ನಾವು ತಗೋಬೋದು. ಸೊ ಈಗ ಫಸ್ಟ್ ಒನ್ ಬೈ ಒನ್ ಐಲ್ ಡಿಸ್ಕಸ್. ಸೊ ಓನ್ಲಿ ಯು ವಿಲ್ ಬಿ ಗೆಟಿಂಗ್ ಎ ಬ್ರೀಫ್ idea about the disorders, not in detailed ಇಟಿಯಾಲಜಿ ಇರ್ಬೋದು, ಕಂಪ್ಲೀಟ್ ಕಾಸಸ್ ಅಂತೆ, ಸಿಂಪ್ಟಮ್ಸ್ ಅಂತೆ, ಪ್ರಿವೆಂಟಿವ್ ಮೆಷರ್ಸ್ ಅಂತೆ, ಅದ್ಯಾವುದು ಓದಲ್ಲ ನಾವು. ಯಾವುದೇ ಒಂದು ಡಿಸೀಸ್ ಓದಬೇಕು ಅಂದರೆ ಅದೆಲ್ಲದು ಓದಿದರೆ ಕಂಪ್ಲೀಟ್ ಅಂತ ಆಗುತ್ತೆ. ಯಾಕಂದರೆ ಅದು ಪೆಥಾಲಜಿ ಅಂತ ಆಗುತ್ತೆ ಅವಾಗ. ಪೆಥಾಲಜಿ ಈಗ ಸ್ಟಡಿ ಆಫ್ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಕಾಸಿಂಗ್ ವಿಚ್ ಡಿಸೀಸ್ ಆ್ಯಂಡ್ ಹೌ ದ ಡಿಸೀಸ್ ಕ್ಯಾನ್ ಬಿ ಸ್ಟಡೀಡ್ ಅನ್ನೋದು. ಕಾಸಸ್ ಇರ್ಬೋದು, ಟ್ರೀಟ್ಮೆಂಟ್ ಇರ್ಬೋದು, ಸಿಂಪ್ಟಮ್ಸ್ ಇರ್ಬೋದು, ಅದನ್ನೆಲ್ಲದನ್ನು ಕೂಡ ಅಲ್ಲಿ ಆಗುತ್ತೆ. ಸೊ ಇಲ್ಲಿ ಜಾಂಡೀಸ್ ಅಂತ ತೊಗೊಂಡ್ರೆ ನೋಡಿ, ಸೊ ಈ ವರ್ಡ್ ಅಂತ ಎಲ್ಲರೂ ಕೇಳಿರ್ತೀರಾ. ಓಕೆ, ಸ್ಪೆಸಿಫಿಕಲಿ ಜಾಂಡೀಸ್ ಆದ ತಕ್ಷಣ ನಿಮಗೆ ಅನಿಸುತ್ತೆ ಕಣ್ಣುಗಳು ಹಳದಿಯಾಗಿ ಕಾಣಿಸುತ್ತೆ, ಹೌದಾ.
ಸೊ ಇದೆಲ್ಲ ಯಾಕೆ ಹಿಂಗಾಗುತ್ತೆ ಸರ್? ವೈ ಅಪಿಯರ್ಸ್ ಲೈಕ್ ಈಗ ಸ್ಕಿನ್ನು ಹಳದಿಯಾಗಿ ಕಾಣಿಸುತ್ತೆ, ಯಾಕಾಗುತ್ತೆ ಅಂದರೆ ಬಿಕಾಸ್ ಆಫ್ ದಿ increased bilirubin concentration in the blood. Okay, so actually jaundice, it is in this case liver affects. Jaundice, liver affects. So specifically ಹೇಳೋದಾದ್ರೆ it is a condition of yellowing. ಸೊ ಇಲ್ಲಿ ಒಂದೇ ನಿಮಗೆ ಸಿಂಪಲ್ ಆಗಿ ಕೊಟ್ಟಿರ್ತಾರೆ, it is the condition of yellowing of skin and eyes. Skin and eyes. ಯಾಕೆ ಏನು ಎಂತ ಅಂತ ಯಾವುದೂ ಇಲ್ಲ ಇಲ್ಲಿ. ಸೊ ನಾ ಸ್ಪೆಸಿಫಿಕ್ ಆಗಿ ಒಂದೇ ಒಂದು ಲೈನ್, ಜಾಂಡೀಸ್ ಈಸ್ ದ ಕಂಡೀಷನ್ ಆಫ್ ಯೆಲ್ಲೋಯಿಂಗ್ ಆಫ್ ಐಸ್ ಅಂಡ್ ಸ್ಕಿನ್ ಆ್ಯಂಡ್ ಇಟ್ ಈಸ್ ದ ಡಿಸೀಸ್ ಆಫ್ ಲಿವರ್. ದಟ್ ಮೀನ್ಸ್ ಲಿವರ್ ಅಫೆಕ್ಟ್ಸ್, ಅಷ್ಟೇ, ಫಿನಿಶ್, ಮತ್ತೇನೂ ಇಲ್ಲ. ಬಟ್ ಫಾರ್ ಜಾಂಡೀಸ್, ರಿಗಾರ್ಡಿಂಗ್ ಕಾಂಪಿಟೇಟಿವ್, ಫಾರ್ ಕಾಂಪಿಟೇಟಿವ್ ಯು ನೀಡ್ ಟು ರಿಮೆಂಬರ್ ದಟ್ ಜಾಂಡೀಸ್ ಈಸ್ ಆಲ್ಸೋ ಕಾಲ್ಡ್ ಇಕ್ಟೇರಸ್. ಜಾಂಡೀಸ್ ಮೇಲೆ ಬೇರೆ ಥರ ಕ್ವಶನ್ಸ್ ಬರುತ್ತೆ, ಸೊ ಅದೊಂದಿಷ್ಟು ಇಲ್ಲಿ ಹೇಳ್ಕೊಟ್ಟಿರ್ತೀನಿ. ಸೊ ಜಾಂಡೀಸ್ ಈಸ್ ಆಲ್ಸೋ ಕಾಲ್ಡ್ ಇಕ್ಟೇರಸ್, ICTERUS, ಇಕ್ಟೇರಸ್. ನೋಡಿ, ಜಾಂಡೀಸ್ ಈಸ್ ಆಫ್ 3 types. ಯಾಕಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಂಡೀಸ್ ಅಂದರೆ ಜಾಂಡೀಸ್, ಸರ್ ವಾಟ್ ಆರ್ ದ ಕಾಸಸ್ ಆಫ್ ದಿ ಜಾಂಡೀಸ್ ಅಂದರೆ ಬೇಸ್ಡ್ ಆನ್ ದಿ ಕಾಸ್ ಆ್ಯಂಡ್ ಬೇಸ್ಡ್ ಆನ್ ದ ಅಪಿಯರೆನ್ಸ್ ಆಫ್ ದ ಡಿಸೀಸ್. ಸೊ ಕೆಟಗರೈಸ್ಡ್ ಇಂಟು 3 types ಅಂತ ಹೇಳ್ಬೋದು. ಟೈಪ್ಸ್ ಇದನ್ನು ಮೆನ್ಷನ್ ಮಾಡ್ಕೊಳ್ಳಿ, ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಕ್ಕೋದಿಲ್ಲ. ಟೈಪ್ಸ್ ಆಫ್ ಜಾಂಡೀಸ್, 3 types. Number 1, that is prehepatic. Prehepatic jaundice, or one more word I am giving, neonatal jaundice. But prehepatic jaundice or neonatal jaundice anta. So illenagutte nodi, prehepatic. So second one barkonbidona, extra hepatic or obstructive ಜಾಂಡೀಸ್. ನೋಟ್ ಮಾಡ್ಕೊಳ್ಳಿ, ಇವನ್ನ 3 types ಅಂತ ಕೊಟ್ಟಿರ್ತೀನಿ. ಆ್ಯಂಡ್ ದ ಥರ್ಡ್ ಒನ್ ಈಸ್ ವೈರಲ್ ಜಾಂಡೀಸ್. ಸೊ ದೀಸ್ ಆರ್ ದ 3 different types ಆಫ್ ಜಾಂಡೀಸ್ ಅಬ್ಸರ್ವ್ಡ್ ಅಂತ ಹೇಳ್ಬೋದು. ಸೊ ದ ಮೇನ್ ಕಾಸ್ ಏನಪ್ಪ ಅಂದರೆ ಜಾಂಡೀಸ್ಗೆ ಓನ್ಲಿ ಥಿಂಗ್, ದ ಬೈಲ್ ಜ್ಯೂಸ್ ಕನ್ಸಿಸ್ಟಿಂಗ್ ಆಫ್ ಬೈಲ್ ಪಿಗ್ಮೆಂಟ್ಸ್. ಯಾಕಂದ್ರೆ ನಾವು ಲಿವರ್ ಪಾಠ ಕಲ್ತ್ಕೊಂಡಿದ್ದೀವಿ. ಬೈಲ್ ಪಿಗ್ಮೆಂಟ್ಸ್, ಬಿಲಿರುಬಿನ್ ಅಂತ ಏನು ಹೇಳಿದೆ, ಬೈಲ್ ಪಿಗ್ಮೆಂಟ್ ಬಿಲಿರುಬಿನ್ ಅಕ್ಯುಮುಲೇಟೆಡ್ ಇನ್ ದ ಬ್ಲಡ್. ಸರಿನಾ? ಬ್ಲಡ್ಡಲ್ಲೇ ಅಕ್ಯುಮುಲೇಟ್ ಆಗುತ್ತೆ. ಅದು ನಾಟ್ ಡಿಫಿಕೇಟೆಡ್ ಥ್ರೂ ದ ಫೀಸಸ್ ಆರ್ ನಾಟ್ ಎಕ್ಸ್ಕ್ರೀಟೆಡ್ ಥ್ರೂ ದ ಯೂರಿನ್. ಸೊ ಹಾಗಾಗಿ ಏನಾಗುತ್ತೆ, ಅದು ಹಾಗೇ ಇದ್ದಾಗ ಬ್ಲಡ್ಡಲ್ಲೇ ಅದರ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಸೊ ದ ಪರ್ಸನ್ ಸಫರಿಂಗ್ ಫ್ರಮ್ ಜಾಂಡೀಸ್ ಅಂತ ಹೇಳ್ಬೋದು. ಅದಕ್ಕೆ ಅದನ್ನು ಯೆಲ್ಲೋಯಿಂಗ್ ಆಫ್ ದ ಸ್ಕಿನ್ ಆ್ಯಂಡ್ ಐಸ್, ಐಸನ್ನು ಮತ್ತು ಸ್ಕಿನ್ನನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಸ್ವಲ್ಪ ಯೆಲ್ಲೋಯಿಶ್ ಕಾಣ್ತಾ ಇರುತ್ತೆ. ಅಂದರೆ ಅಲ್ಲಿಗೆ ಬ್ಲಡ್ಡಲ್ಲಿ ಯೆಲ್ಲೋ ಪಿಗ್ಮೆಂಟ್ ಜಾಸ್ತಿ ಆಗಿರುತ್ತೆ ಅನ್ನೋದು ಕಾನ್ಸೆಪ್ಟ್ ಹೇಳುತ್ತೆ. ಸೊ ಅದರ ಪ್ರಕಾರ ನಾವಿಲ್ಲಿ 3 different types ಆಫ್ ಜಾಂಡೀಸ್ ಅಬ್ಸರ್ವ್ಡ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಪ್ರೀ ಹೆಪ್ಯಾಟಿಕ್ ಜಾಂಡೀಸ್ ಅಂತ ಹೇಳ್ತಾನೆ. ಪ್ರೀ ಹೆಪ್ಯಾಟಿಕ್ ಅಂದರೆ ಬಿಫೋರ್ ಲಿವರ್ ಮೆಚೂರ್ ಅಂತ ಅರ್ಥ. ಅಲ್ಲಿ ಹೆಪ್ಯಾಟಿಕ್ ಅಂದರೆ ಲಿವರ್, ನೆನ್ಪಿಡ್ಕೊಳ್ಳೋದಕ್ಕೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಪ್ರೀ ಹೆಪ್ಯಾಟಿಕ್ ಅಂತ ಹೇಳ್ತೀನಿ, ಇನ್ನೂ ಲಿವರ್ ಮೆಚುರಿಟಿಗೆ ಬಂದಿರೋದಿಲ್ಲ. ಸೊ ನಿಯೋನೇಟಲ್ ಜಾಂಡೀಸ್ ಅಂತಲೇ ಹೇಳ್ತಾರೆ. ನಿಯೋನೇಟ್ ಅಂದರೆ ಏನು ಹೇಳಿ, ಜಸ್ಟ್ ನ್ಯೂ ಬಾರ್ನ್ ಬೇಬಿ, ಆಗ ತಾನೇ ಹುಟ್ಟಿರೋ ಮಕ್ಕಳಲ್ಲಿ ನಾನು ಹೇಳ್ತೀನಲ್ಲ, ಮೋರ್ ದೆನ್ 60, 70, 80% ಯು ವಿಲ್ ಬಿ ಗೆಟಿಂಗ್ ದಿಸ್ ನಿಯೋನೇಟಲ್ ಜಾಂಡೀಸ್ ಇನ್ ಎವ್ರಿ ನ್ಯೂ ಬರ್ತ್ ಅಂತ ಹೇಳ್ಬೋದು. ಹೊಸದಾಗಿ ಹುಟ್ಟುವಂಥ ಮಗುನಲ್ಲಿ ನಾವು ನೋಡಿದ್ರೆ ಈ ಜಾಂಡೀಸ್ ಕಾಣಿಸ್ಕೊಳ್ಳುತ್ತೆ, ನಿಯೋನೇಟಲ್ ಜಾಂಡೀಸ್. ಯಾಕೆ ಸರ್ ಇದು, ವೈ ಇಟ್ ಈಸ್ ಮೋರ್ ಕಾಮನ್ ಇನ್ ನ್ಯೂ ಬಾರ್ನ್ಸ್ ಅಂತ ಹೇಳಿದರೆ, ಮಗು ಹುಟ್ಟೋಕ್ಕಿಂತ ಮುಂಚೆನೇ ಏನಾಗಿರುತ್ತೆ, ಲಿವರ್ ಫಂಕ್ಷನಲಿ ಮೆಚುರಿಟಿಗೆ ಬಂದಿರೋದಿಲ್ಲ.
ಫಂಕ್ಷನಲಿ ಮೆಚುರಿಟಿ ಅಂದರೆ ಮಗು ಹುಟ್ಟಿದ ನಂತರ ಏನಾಗುತ್ತೆ, ಫಂಕ್ಷನಲ್ ಮೆಚುರಿಟಿ ಶುರು ಆಗುತ್ತೆ. ಅಂದರೆ ಲಿವರ್ ಆರ್ಗನ್ ಫಾರ್ಮೇಷನ್ ಆಗಿರುತ್ತೆ, ಡೆವಲಪ್ಮೆಂಟ್ ಆಗಿರುತ್ತೆ, ಬಟ್ ಫಂಕ್ಷನಲ್ ಮೆಚುರಿಟಿ ಶುರು ಆಗಿರೋದಿಲ್ಲ. ಫಂಕ್ಷನಲ್ ಮೆಚುರಿಟಿ ಬಂದಾಗ ಸೊ ಅದೇನಾಗುತ್ತೆ ಮತ್ತೆ ರೆಕ್ಟಿಫೈ ಆಗುತ್ತೆ ಪ್ರಾಬ್ಲಮ್. ಅಲ್ಲಿ ತನಕ ಮುಂಚೆ ಏನಾಗುತ್ತೆ, ಪ್ಲಾಸೆಂಟಾ ವಿಚ್ ಫಂಕ್ಷನ್ಸ್ ಆಸ್ ಲಿವರ್ ಅಂತ ಹೇಳ್ತೀವಿ ನಾವು, ಪ್ಲಾಸೆಂಟಾ. ಸೊ ಪ್ಲಾಸೆಂಟಾ ಯು ನೋ ದಟ್ ಆರ್ಗ್ಯಾನಿಕ್ ಕನೆಕ್ಷನ್ಸ್ ಬಿಟ್ವೀನ್ ದ ಮದರ್ ಆ್ಯಂಡ್ ದ ಫೀಟಸ್, ರೈಟ್. ಸೊ ಹಾಗಾಗಿ ಅದೇ ಎಲ್ಲ ಕೆಲಸಗಳನ್ನ ನಿರ್ವಹಣೆ ಮಾಡ್ತಾ ಇರುತ್ತೆ. ಸೊ ಅಲ್ಲಿ ಅದು ಫಂಕ್ಷನಲ್ ಮೆಚುರಿಟಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ, 2-3 ಡೇಸ್ ತಗೊಳುತ್ತೆ. ಕೆಲವು ಒಂದು ಮಕ್ಕಳಲ್ಲಿ ಇಮಿಡಿಯೇಟ್ ಆಗಿರುತ್ತೆ. ಸೊ ಆ ಥರ ಕೇಸಸಲ್ಲಿ ನಾವು ಅಬ್ಸರ್ವ್ ಮಾಡುವಂಥ ಜಾಂಡೀಸು ನಿಯೋನೇಟಲ್ ಜಾಂಡೀಸ್. ಇದಕ್ಕೆ ಯಾವುದೇ ರೀತಿ ಮೆಡಿಸಿನ್ಸ್ ಇರೋದಿಲ್ಲ, ಏನೂ ಇಲ್ಲ, ಅದು ತನಗೆ ತಾನಾಗಿ ಸರಿಯಾಗುವಂಥ ಡಿಸೀಸು ನಿಯೋನೇಟಲ್. ಅದಕ್ಕೆ ಇದನ್ನು ಪ್ರೀ ಹೆಪಾಟಿಕ್ ಜಾಂಡೀಸ್ ಅಂತ ಹೇಳ್ತಾರೆ. ಇಟ್ ಈಸ್ ಕಾಮನ್ ಇನ್ ಎವ್ರಿ ನ್ಯೂ ಬರ್ತ್ ಅಂತ ಹೇಳ್ಬೋದು. ಆ್ಯಂಡ್ ಎಕ್ಸ್ಟ್ರಾ ಹೆಪಾಟಿಕ್ ಆರ್ ಅಬ್ಸ್ಟ್ರಕ್ಟಿವ್ ಜಾಂಡೀಸ್ ಅಂತ ಹೇಳ್ತೀವಿ ನಾವು. ಎಕ್ಸ್ಟ್ರಾ ಹೆಪಾಟಿಕ್ ಆರ್ ಅಬ್ಸ್ಟ್ರಕ್ಟಿವ್ ಜಾಂಡೀಸ್ ಅಂದರೆ ಎನಿ ಅಬ್ಸ್ಟ್ರಕ್ಷನ್ಸ್, ಅಂದರೆ ಅಪಾರ್ಟ್ ಫ್ರಮ್ ದ ಲಿವರ್. ಸೊ ಆಸ್ ದ ಬೈಲ್ ಜ್ಯೂಸ್ ಪ್ರೊಡ್ಯೂಸ್ಡ್ ಅಂಡ್ ಬೈಲ್ ಜ್ಯೂಸ್ ಈಸ್ ರಿಲೀಸ್ಡ್ ಇನ್ ಟು ದ ಡಿಯೋಡಿನಮ್. ಎಸ್ ಆರ್ ನೋ, ಡಿಯೋಡಿನಮ್. ಸೊ ಥ್ರೂ ದ ಹೆಪಾಟಿಕ್ ಡಕ್ಟ್, ಎ ಕಾಮನ್ ಬೈಲ್ ಡಕ್ಟ್ ಅಂತ ಹೇಳ್ಕೊಟ್ಟಿದ್ದೀನಿ. ಆ ಬೈಲ್ ಡಕ್ಟಲ್ಲಿ ಇಫ್ ಎನಿಥಿಂಗ್ happens, ಅಂದರೆ the obstructions appears in the bile duct, right, or some in case of gallbladders, any obstructions, in case of cystic duct or in case of bile duct, any obstructions made the retainment of the bile pigments in the blood. ಸೊ ಆ ಥರ ಕೇಸಸ್ ಇರುವಂಥದ್ದು ಸೊ ಒಂದು ಕಾರಣ ಆಗಿರುತ್ತೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ, ಅಬ್ಸ್ಟ್ರಕ್ಟಿವ್ ಜಾಂಡೀಸ್ ಅಂತಲೂ ಕೂಡ ಕರೀತಾರೆ. ಇದು ಎಕ್ಸ್ಟ್ರಾ ಹೆಪಾಟಿಕ್ ಅಂತ ಕರೀತಾರೆ. ಇನ್ನು ವೈರಲ್ ಜಾಂಡೀಸ್ ಅಂತ ಬಂದರೆ, ಸೊ ಇಟ್ ಈಸ್ ಬಿಕಾಸ್ ಆಫ್ ದಿ ಇನ್ಫೆಕ್ಷನ್ಸ್. ಓಕೆ, ಬಿಕಾಸ್ ಆಫ್ ದಿ ಇನ್ಫೆಕ್ಷನ್ಸ್, ವೈರಲ್ ಇನ್ಫೆಕ್ಷನ್ಸ್. ವೈರಲ್ ಇನ್ಫೆಕ್ಷನ್ಸ್ ಅಂದ ತಕ್ಷಣ ಸೊ ಇಲ್ಲಿ hepatitis A virus, hepatitis A virus, hepatitis B virus, even C also considered, C virus, A, B, C. So ಅದರಲ್ಲಿ ಸೊ A and B are important. ಎರಡು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. hepatitis A virus is most common ಅಂತ ಹೇಳ್ಬೋದು, and is caused or means through the contaminated food and water ಅಂತ ಹೇಳ್ಬೋದು, through the contaminated food and water. So hepatitis A spread from one to one ಅಂತ ಹೇಳ್ಬೋದು, through the contaminated food and water. Whereas the hepatitis B virus is more dangerous than hepatitis A or C, okay, because hepatitis B virus is usually transmitted through the sexual contact or through the fusion of body fluids like HIV. ಸೊ ಇದು ಹೆಪಾಟೈಟಿಸ್ ಬಿ ಅನ್ನೋದು ಈಸ್ ಮೋರ್ ಡೇಂಜರಸ್ ವೈರಸ್ ಅಂತ ಹೇಳ್ಬೋದು, ಹೆಪಾಟೈಟಿಸ್. ಸೊ ಹೆಪಾಟೈಟಿಸ್ ಈಸ್ ನಥಿಂಗ್ ಬಟ್ ದ ಡೆತ್ ಆಫ್ ಲಿವರ್ ಸೆಲ್ಸ್ ಅಂತಲೂ ಹೇಳ್ತೀವಿ. ಬರೀ ವರ್ಡ್, ದ ಟರ್ಮ್ ಹೆಪಾಟೈಟಿಸ್ ಇಸ್ ದ ಡೆತ್ ಆಫ್ ಲಿವರ್ ಸೆಲ್ಸ್, ಹೆಪಾಟೋಸೈಟ್ಸ್. ನೋಡಿ, ಲಿವರ್ ಸೆಲ್ಸಿಗೆ ನಾವೇನಂತೀವಿ, ಹೆಪಾಟೋಸೈಟ್ಸ್. ಸೊ ದಿಸ್ ಈಸ್ ಹೌ ದ ಜಾಂಡೀಸ್ ಕ್ಯಾನ್ ಬಿ ಸ್ಟಡಿಡ್ ಅಂತ ಹೇಳ್ಬೋದು. ಇದು ಗೊತ್ತಿಟ್ಕೊಳ್ಳಿ, ಸಿಂಪಲ್ ಟೈಪ್ಸ್, ಇದು ಓನ್ಲಿ ಫಾರ್ ಕಾಂಪಿಟೇಟಿವ್ ಪರ್ಪಸ್, ಯು ನೀಡ್ ಟು ರಿಮೆಂಬರ್, ರೈಟ್. So the next, what is vomiting? ನೋಡಿ, ವಾಮಿಟಿಂಗ್ ಅಂದ ತಕ್ಷಣ ಏನು ಸರ್ ವಾಮಿಟಿಂಗ್? ಇಟ್ ಈಸ್ ದ ಎಜೆಕ್ಷನ್ ಆಫ್ ಕಂಟೆಂಟ್ಸ್ ಆಫ್ ಸ್ಟಮಕ್. ನೋಡಿ, ಕಂಟೆಂಟ್ಸ್ ಆಫ್ ಸ್ಟಮಕ್, ಎಜೆಕ್ಷನ್ ಅಂದ್ರೆ ಏನು? ಹೊರ ಹೋಗುವಂಥದ್ದು, ವಾಮಿಟಿಂಗ್, ವಾಂತಿ ಮಾಡುವಂಥದ್ದು, ಸರಿನಾ? ಎಜೆಕ್ಷನ್ ಆಫ್ ಕಂಟೆಂಟ್ಸ್ ಆಫ್ ಸ್ಟಮಕ್. ಓಕೆ, ಡ್ಯೂ ಟು ನೋಡಿ ಯಾಕೆ ಆಗ್ಬೋದು ಇದು? ಡ್ಯೂ ಟು ಸಮ್ ರಿಫ್ಲೆಕ್ಸ್ ಆಕ್ಷನ್, ಡ್ಯೂ ಟು ಸಮ್ ರಿಫ್ಲೆಕ್ಸ್ ಆಕ್ಷನ್. ದಿಸ್ ರಿಫ್ಲೆಕ್ಸ್ ಆಕ್ಷನ್ ಡೆವಲಪ್ಡ್ ಇನ್ ವಿಚ್ ಏರಿಯಾ ಆಫ್ ಯುವರ್ ಬ್ರೈನ್? ನೋಡೋಣ, ನೀವು 10th ಅಲ್ಲಿತ್ತು, ಹೈಸ್ಕೂಲಲ್ಲೆಲ್ಲ ಓದಿರ್ತೀರಾ. ಇನ್ ವಿಚ್ ಏರಿಯಾ ಆಫ್ ದ ಬ್ರೈನ್ ಯು ವಿಲ್ ಬಿ ಗೆಟಿಂಗ್ ದ ರಿಫ್ಲೆಕ್ಸ್ ಆಕ್ಷನ್, ವಾಮಿಟಿಂಗ್ ರಿಫ್ಲೆಕ್ಸ್ ಆಕ್ಷನ್? ಸೊ ನೆನ್ಪು ಮಾಡ್ಕೊಂಡ್ರೆ ದ ಆನ್ಸರ್ ಈಸ್ ಮೆಡುಲ್ಲಾ ಅಬ್ಲಾಂಗೇಟಾ. ಸೊ ಮೆಡುಲ್ಲಾ ಅಬ್ಲಾಂಗೇಟಾ ಅಂತ ನೀವು ಓದಿದ್ರಿ, ನೆನ್ಪು ಮಾಡ್ಕೊಳ್ಳಿ. ಮೆಡುಲ್ಲಾ, ಸೆರೆಬೆಲಮ್, ಪಾನ್ಸ್ ಉರೋಲಿ, ಎಸ್ ಆರ್ ನೋ? ಸೊ ಇಲ್ಲಿ cerebellum is the second largest part of the brain. Cerebrum is different. Cerebrum is the first part of the brain, ಓದಿರ್ತೀರಾ. ಸೊ ಫೋರ್ ಬ್ರೈನ್, ಮಿಡ್ ಬ್ರೈನ್, ಹೈಂಡ್ ಬ್ರೈನ್ ಅಂತ ಓದಿರ್ತೀರಾ. ಫೋರ್ ಬ್ರೈನಲ್ಲಿ ಏನೆಲ್ಲ ಬರುತ್ತೆ, ಮಿಡ್ ಬ್ರೈನಲ್ಲಿ ಏನು ಬರುತ್ತೆ, ಮಿಡ್ ಬ್ರೈನು, ಆಮೇಲೆ ಅಲ್ಲಿ ಆಡಿಟರಿ ವಿಷುವಲ್ ರಿಫ್ಲೆಕ್ಸಸ್ ನೋಡ್ತೀವಿ. ಹಾಗೆ ಹೈಂಡ್ ಬ್ರೈನ್ ಅಂತ ಓದಿರ್ತೀರಾ, ಎಸ್ ಆರ್ ನೋ? ಹೈಂಡ್ ಬ್ರೈನಲ್ಲಿ ಮೆಡುಲ್ಲಾ ಅಬ್ಲಾಂಗೇಟಾ ವಿಚ್ ಕಂಟ್ರೋಲ್ಸ್
ದ ವಾಮಿಟಿಂಗ್ ಅಂತ ಹೇಳ್ತಾನೆ, ಇಟ್ ಈಸ್ ದ ವಾಮಿಟಿಂಗ್ ಸೆಂಟರ್ ಅಂತಾನೆ ಹೇಳ್ತಾರೆ, ಇಟ್ ಈಸ್ ದ ವಾಮಿಟಿಂಗ್ ಸೆಂಟರ್. ಸೊ ಇಲ್ಲಿ ಒಂದು ಕ್ವಶನ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ವಾಮಿಟಿಂಗ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಕಂಡೀಷನ್ ಆರ್ ದ ವೇರ್ ದ ಪ್ರೋಸೆಸ್ ಕನ್ಸಿಸ್ಟಿಂಗ್ ಅಂದರೆ ಎಜೆಕ್ಷನ್ ಆಫ್ ಕಂಟೆಂಟ್ಸ್ ಆಫ್ ದಿ ಸ್ಟಮಕ್. ನೋಡಿ, ಎಜೆಕ್ಷನ್ ಆಫ್ ಕಂಟೆಂಟ್ಸ್ ಆಫ್ ದಿ ಸ್ಟಮಕ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಸೊ ಇಲ್ಲಿ ಇಟ್ ಅಕರ್ಸ್ ಡ್ಯೂ ಟು ಸಮ್ ರಿಫ್ಲೆಕ್ಸ್ ಆಕ್ಷನ್ ಡೆವಲಪ್ಡ್ ಬೈ ದ ಮೆಡುಲಾ ಅಬ್ಲಾಂಗೇಟಾ ಅಂಡ್ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ದ ವಾಮಿಟಿಂಗ್ ಸೆಂಟರ್. ಅರ್ಥ ಆಯ್ತು? ಆ್ಯಂಡ್ ಇಲ್ಲಿ ಏನಾಗುತ್ತೆ, ಒನ್ ಮೋರ್ ಟರ್ಮ್ ಯು ನೀಡ್ ಟು ರಿಮೆಂಬರ್, ದಟ್ ಈಸ್ ನಾಸಿಯಾ. ನೋಡಿ, ನಾಸಿಯಾ ಈಸ್ ದ ಫೀಲಿಂಗ್ಸ್ ಆಫ್ ವಾಮಿಟಿಂಗ್ ಅಂತ. ಅಂದರೆ ಈಗ ವಾಂತಿ ಬರೋಕ್ಕಿಂತ ಮುಂಚೆ ಸೊ ನಿಮಗೆ ಮನಸ್ಸಲ್ಲಿ ಸ್ವಲ್ಪ ತಳಮಳ ಶುರು ಆಗುತ್ತೆ. ಆ ಫೀಲಿಂಗ್ಸನ್ನ ನಾವೇನಂತ ಕರಿತೀವಿ, ನಾಸಿಯಾ. ನಾಸಿಯಾ ಲೀಡ್ಸ್ ವಾಮಿಟಿಂಗ್ ಅಂತ. ಎಲ್ಲೇ ನೀವು ವಾಮಿಟಿಂಗ್ ಇದೆ ಅಂತ ವರ್ಡ್ ಬಂತು ಅಂದರೆ ಜೊತೆ ನಾಸಿಯಾ ಇರುತ್ತೆ. ನೋಡಿ, ಯಾವುದೇ ಒಂದು ಕಂಡೀಷನ್ನು, ಯಾವುದೋ ಒಂದು ಕಂಟೆಂಟು ಅದನ್ನು ಮೋಟಿವ್ ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ, ಇಂಡ್ಯೂಸ್ ಮಾಡುತ್ತೆ ಅಂದರೆ ಇಟ್ ಇಂಡ್ಯೂಸಸ್ ನಾಸಿಯಾ ಆ್ಯಂಡ್ ವಾಮಿಟಿಂಗ್ ಅಂತ ಹೇಳ್ತೀವಿ ನಾವು. ಇಟ್ ಇಂಡ್ಯೂಸಸ್ ನಾಸಿಯಾ. ಈಗ ಯಾವುದೋ ಒಂದು ಡ್ರಗ್ ಇರ್ಬೋದು, ದಟ್ ಇಂಡ್ಯೂಸಸ್ ನಾಸಿಯಾ ಆ್ಯಂಡ್ ವಾಮಿಟಿಂಗ್. ಹಾಗೆ ಅವೆರಡು ಜೋಡಿ ವರ್ಡ್ಸ್ ಜೊತೆಯಾಗಿ ಯೂಸ್ ಮಾಡುವಂಥದ್ದು ಕಂಡೀಷನ್ಸ್. ಸೊ ವಾಟ್ ಈಸ್ ಅಬೌಟ್ ಡಯೇರಿಯಾ? ನೋಡಿ, ಡಯೇರಿಯಾ ಅಂದರೆ ಏನು ಸರ್? ಡಯೇರಿಯಾ ಅಂದರೆ ಇಟ್ ಈಸ್ ದ ಅಬ್ನಾರ್ಮಲ್, ನೋಡಿ, ಫ್ರೀಕ್ವೆನ್ಸಿ ಆಫ್ ಬೋವೆಲ್ ಮೂಮೆಂಟ್ ಅಂತ ಹೇಳ್ತೀವಿ ನಾವು. ನೋಡಿ, ಅಬ್ನಾರ್ಮಲ್ ಫ್ರೀಕ್ವೆನ್ಸಿ ಆಫ್ ಬೋವೆಲ್ ಮೂಮೆಂಟ್. ಓಕೆ, ದಿಸ್ ಲೀಡ್ಸ್ ಟು more liquidity in feces. Abnormal the frequency of bowel movement that leads to more liquidity in the feces. ಸೊ ಇದನ್ನೇ ನಾವು ಡಿಸೆಂಟ್ರಿ, ಡಯೇರಿಯಾ, ಡಿಸೆಂಟ್ರಿ ಅಂತಲೂ ಅರ್ಥ ಆಗುತ್ತೆ. ಸೊ ಹಾಗಾಗಿ ಡಯೇರಿಯಾ ಇಟ್ ಮೇ ಬಿ ಡ್ಯೂ ಟು ದ ವೇರಿಯಸ್ ಕಾಸಸ್. ಕಾಸಸ್ ಹೀಗೆ ಅಂತಲ್ಲ, ಬೇಕಾದಷ್ಟು ಥರ ಕಾಸಸ್ ಇರ್ಬೋದು. ಈವನ್ ಇನ್ಫೆಕ್ಷನ್ಸ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇರ್ಬೋದು. ಓಕೆ, ಸೊ ಆ್ಯಂಡ್ ಈವನ್ ಫುಡ್ ಪಾಯ್ಸನಿಂಗ್ ಇರ್ಬೋದು. ಸೊ ಬೇಕಾದಷ್ಟು ಕಾರಣಗಳಿರುತ್ತೆ ಡಯೇರಿಯಾ ಆಗಲಿಕ್ಕೆ. ಸೊ ಡಯೇರಿಯಾ ಆ್ಯಂಡ್ ದಿಸ್ ಲೀಡ್ಸ್ ದ ಫೀಸಸ್ ವಿತ್ ಲಾರ್ಜ್ ಅಮೌಂಟ್ ಆಫ್ ಲಿಕ್ವಿಡ್ಸ್. ಅದಕ್ಕೆ ಲಿಕ್ವಿಡಿಟಿ ಇನ್ ದ ಫೀಸಸ್ ಅಪಿಯರ್ಸ್ ಅಂತ ಹೇಳ್ತಾನೆ, ಲಿಕ್ವಿಡಿಟಿ. ಸೊ ದಟ್ ರಿಸಲ್ಟ್ಸ್ ದ ಡಿಹೈಡ್ರೇಷನ್ ಆಫ್ ದ ಬಾಡಿ. ಅದರಿಂದ ಏನಾಗುತ್ತೆ ಹೇಳಿ, ಬಾಡಿ ಡಿಹೈಡ್ರೇಟ್ ಆಗುತ್ತೆ, ದ ಲಾಸ್ ಆಫ್ ವಾಟರ್. ಸೊ ಹಾಗಾಗಿ ನಿಮಗೆ ಗೊತ್ತಿರುತ್ತೆ, ಈವನ್ ವಾಮಿಟಿಂಗ್ ಆಲ್ಸೋ ಲೀಡ್ಸ್ ದ ಡಿಹೈಡ್ರೇಷನ್. ಈವನ್ ನೋಡಿ, ಬೋತ್ ವಾಮಿಟಿಂಗ್ ಆ್ಯಂಡ್ ಡಯೇರಿಯಾ ಲೀಡ್ಸ್ ಇಮ್ಮಿಡಿಯೇಟ್ ಡಿಹೈಡ್ರೇಷನ್ ಆಫ್ ದ ಬಾಡಿ. ಸೊ ದಿಸ್ ಈಸ್ ಹೌ. ಆ್ಯಂಡ್ ಇನ್ ಕೇಸ್ ಆಫ್ ಡಯೇರಿಯಾ, ಸೊ ಇಫ್ ದ ಡಯೇರಿಯಾ ಅಕ್ಕರ್ ಇನ್ ಎ ಪರ್ಸನ್, obviously it results the less absorption of the food content in the tract. ಏನಾಗುತ್ತೆ, ಇಂಟೆಸ್ಟೈನಲ್ಲಿ, ಸ್ಮಾಲ್ ಇಂಟೆಸ್ಟೈನಲ್ಲಿ ಮ್ಯಾಕ್ಸಿಮಮ್ ಫುಡ್ ಅಬ್ಸರ್ವ್ ಆಗ್ತಾ ಇರುತ್ತೆ. ಸೊ ಅಬ್ಸಾರ್ಪ್ಷನ್ ಕೂಡ ಸ್ಟಾಪ್ ಆಗುತ್ತೆ. ಸೊ ಹಾಗಾಗಿ ಇಟ್ ಡಿಲೇ ಆರ್ ಇಟ್ ರಿಸಲ್ಟ್ಸ್ ದ ರೆಡ್ಯೂಸ್ಡ್ ಫುಡ್ ಅಬ್ಸಾರ್ಪ್ಷನ್. ಸೊ ಇದೊಂದು ತುಂಬ ಮೇಜರ್ ಎಫೆಕ್ಟು. ಹಾಗಾಗಿ ಅವ್ರೇನಾಗುತ್ತೆ, ಬಾಡಿ ಫೀಲ್ ದ ಲೆಸ್ ಎನರ್ಜೆಟಿಕ್, ಹಾಗೆ ಲೆಸ್ ಮೀನ್ಸ್ ಹೈಡ್ರೇಟೆಡ್, ಅವಾಗ ಡಿಹೈಡ್ರೇಟೆಡ್ ಕಂಡೀಷನ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ದ ಫೋರ್ತ್ ಒನ್ ಈಸ್ ಕಾನ್ಸ್ಟಿಪೇಷನ್. ನೋಡಿ, ಕಾನ್ಸ್ಟಿಪೇಷನ್ ಅಂದರೆ ಏನಾಗುತ್ತೆ ಸರ್? ಕಾನ್ಸ್ಟಿಪೇಷನ್ ಏನಾಗುತ್ತೆ ಅಂದರೆ, ಸೊ ಇಟ್ ಈಸ್ ದ ಅಕ್ಯುಮುಲೇಷನ್ ಆಫ್ undigested content in colon, and even due to this, ನೋಡಿ ಏನಾಗುತ್ತೆ, ಡ್ಯೂ ಟು ದಿಸ್ ಇದೇನಾಗುತ್ತೆ, ಯಾಕೆ ಅಂದರೆ, ಆ್ಯಂಡ್ ಆಲ್ಸೋ ಬಿಕಾಸ್ ಆಫ್, ಇಟ್ ಈಸ್ ಟೋಟಲಿ ಬಿಕಾಸ್ ಆಫ್ irregular bowel movement. But it is due to irregular bowel movement. So accumulation of undigested content in the colon. So this leads into the retainment of feces in
ಈವನ್ ಇನ್ ರೆಕ್ಟಮ್ ನೋಡಿ, ರೆಕ್ಟಮ್ ಅಲ್ಲೂ ಕೂಡ ಫೀಸಸ್ ಸ್ಟೋರ್ ಆಗುತ್ತೆ. ಹಾಗೆ ಅಕ್ಯುಮುಲೇಷನ್ ಆಫ್ ಅನ್ಡೈಜೆಸ್ಟೆಡ್ ಕಂಟೆಂಟ್ ಇನ್ ದ colon. So these are all conditions which is due to the irregular bowel movement that constitute constipation. ಮಲಬದ್ಧತೆ, ಕನ್ನಡದಲ್ಲಿ ಅದನ್ನು ಮಲಬದ್ಧತೆ ಅಂತಲೂ ಕೂಡ ಕರೀತಾರೆ. ಇನ್ನು ಇಂಡೈಜೆಷನ್ಗೆ ಬಂದರೆ ನೋಡಿ, ಇಂಡೈಜೆಷನ್ ಈಸ್ ದ ಕಂಡೀಷನ್ ವೇರ್ ದ ಫುಡ್ ಈಸ್ ನಾಟ್ ಪ್ರಾಪರ್ಲಿ ಡೈಜೆಸ್ಟೆಡ್. Indigestion is the condition where food contents are not properly digested ಅಂತ ಹೇಳ್ಬೋದು. ನೋಡಿ, ಕಂಡೀಷನ್ ವೇರ್ ಫುಡ್ ಕಂಟೆಂಟ್ಸ್ ಆರ್ ನಾಟ್ ಪ್ರಾಪರ್ಲಿ ಡೈಜೆಸ್ಟೆಡ್. ಓಕೆ, ದಿಸ್ ಕಂಡೀಷನ್ ಈಸ್ ನೋನ್ ಆಸ್ ಇಂಡೈಜೆಷನ್. ಸೊ ವೈ ದಿಸ್ ಹ್ಯಾಪನ್ಸ್, ಯಾಕೆ ಹಿಂಗಾಗತ್ತೆ ಸರ್? ವಾಟ್ ಆರ್ ದ ಕಾಸಸ್ ಅಂತ ನೋಡೋದೇ ಆದರೆ, ದ ಕಾಸಸ್ ಅಂದರೆ ನೋಡಿ, ಇಲ್ಲಿ ಇನ್ಅಡಿಕ್ವೇಟ್ ಸಿ ಐ ಆಮ್ ಯೂಸಿಂಗ್ ದೀಸ್ ಡಿಫರೆಂಟ್ ಟರ್ಮ್ಸ್ ಅಂತ ಅನ್ಸುತ್ತೆ ನಿಮಗೆ, ಬಟ್ ಇದೇ ವರ್ಡ್ಸ್ಗಳನ್ನು ನೀವು ಯೂಸ್ ಮಾಡಿ, ಯು ಹ್ಯಾವ್ ಟು ಯೂಸ್ ದೀಸ್ ವರ್ಡ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಇದನ್ನು ಸ್ಪೆಸಿಫಿಕ್ ಆಗಿ ಹಾಗೇ ವರ್ಡ್ಗಳನ್ನು ಯೂಸ್ ಮಾಡ್ಬೋದು. ಈಗ ಇನ್ಅಡಿಕ್ವೇಟ್ ಎನ್ಸೈಮ್ಸ್ ನೋಡಿ, ಇನ್ಅಡಿಕ್ವೇಟ್ ಎನ್ಸೈಮ್ಸ್ ಅಂದರೆ ಹೇಗೆ? ಸೊ ಬೇಕಾಗಿರುವಂಥ ಡೈಜೆಸ್ಟಿವ್ ಎನ್ಸೈಮ್ಸ್ ಇಲ್ಲದೆ ಇದ್ದಾಗ ಇನ್ಅಡಿಕ್ವೇಟ್ ಸಪ್ಲೈ ಆಫ್ ಎನ್ಸೈಮ್ಸ್ ಅಂತ ಓದ್ತೀವಿ ನೋಡಿ. ಇನ್ಅಡಿಕ್ವೇಟ್ ಎನ್ಸೈಮ್ಸ್ ಅಂತ ಹೇಳ್ತಾನೆ. ಸೊ ಸಫಿಷಿಯಂಟ್ ಎನ್ಸೈಮ್ಸ್ ಆರ್ ಆಬ್ಸೆಂಟ್, ಎನ್ಸೈಮ್ ಸಿಕ್ರೀಷನ್ಸ್. ಈಗ ನೋಡಿ, ಗ್ಯಾಸ್ಟ್ರಿಕ್ ಜ್ಯೂಸ್ ಕನ್ಸಿಸ್ಟಿಂಗ್ ಆಫ್ ಎನ್ಸೈಮ್ಸ್, ಅದನ್ನೆಲ್ಲ ನಾವು ಓದ್ಕೊಂಡು ಬಂದಿದ್ದೀವಿ. ವಿ ಆರ್ ಥರೋ ವಿತ್ ದ ಕಾನ್ಸೆಪ್ಟ್, ಎಸ್ ಆರ್ ನೋ? ಹಾಗೆ ಇಂಟೆಸ್ಟೈನಲ್ ಜ್ಯೂಸ್, ಅದರಲ್ಲೂ ಕೂಡ salivary amylase. So like that, the different juices are secreted in the digestive tract which consisting of enzymes ಅಂತ ನಾವು ಗೊತ್ತಿದೆ ಅಲ್ವಾ. ಸೊ ಆ ಎನ್ಸೈಮ್ಸ್ಗಳಲ್ಲಿ ಕಡಿಮೆ ಆದರೆ, ಸೊ ಎನ್ಸೈಮ್ ಸಿಕ್ರೀಷನ್ಸ್ ಏನಾದ್ರು ಕಡಿಮೆ ಇದ್ದರೆ, ಸೊ ಅಲ್ಲಿ ಸರಿಯಾಗಿ ಫುಡ್ಡು ಡೈಜೆಸ್ಟ್ ಆಗದೆ ಇರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಂಡೀಷನ್ ವೇರ್ ದ ಫುಡ್ ನಾಟ್ ಪ್ರಾಪರ್ಲಿ ಡೈಜೆಸ್ಟೆಡ್ ಅಂತ ಹೇಳ್ತಾನೆ. ಸೊ ಹಾಗಾಗಿ ಇನ್ಅಡಿಕ್ವೇಟ್ ಎನ್ಸೈಮ್ಸ್ ಇದು ಒಂದು ಕಾರಣ ಇರ್ಬೋದು. ಈವನ್ ಫುಡ್ ಪಾಯ್ಸನಿಂಗ್ ರೈಟ್. ಫುಡ್ ಪಾಯ್ಸನಿಂಗ್ ಅಂದರೆ ಏನಾದರೂ ಇನ್ಫೆಕ್ಷನ್ಸ್ ಇರ್ಬೋದು, ಫುಡ್ಡಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇರ್ಬೋದು, ಪ್ರೋಟೋಝೋವನ್ ಇನ್ಫೆಕ್ಷನ್ಸ್ ಇರ್ಬೋದು, ಹಾಗ. ಸೊ ಅದಕ್ಕೆ ನಾವು ಫುಡ್ ಪಾಯ್ಸನಿಂಗ್ ಅಂತೆಲ್ಲ ಕರೀತಾರೆ. ಅಮೀಬಿಯಾಸಿಸ್ ಅಂತೆಲ್ಲ ಓದಿರ್ತೀರ. ಫುಡ್ ಪಾಯ್ಸನಿಂಗ್, ಅಮೀಬಾ ನೆನ್ಪು ಮಾಡ್ಕೊಳ್ಳಿ, ಎಂಟಾಮೀಬಾ ಹಿಸ್ಟೋಲೈಟಿಕಾ, ಅಮೀಬಿಯಾಸಿಸ್ ಅಂತೆಲ್ಲ ಓದಿರ್ತೀರಲ್ಲ. ಸೊ ನೋಡಿ, ಆ ಥರ ಕೇಸಸ್ಸಲ್ಲಿ ಏನಾಗುತ್ತೆ, ಇಟ್ ರಿಸಲ್ಟ್ಸ್ ದ ಇಂಡೈಜೆಷನ್. ಅವಾಗ ಫುಡ್ ಪಾಯ್ಸನಿಂಗ್ ಆಗ್ತಾ ಇರುತ್ತೆ. ಆಗಿತ್ತು ಅಂತ ಅಲ್ಲಿಗೆ ರೀಸನ್ ಸಿಗುತ್ತೆ. ಹಾಗೆ irregular intake of food, spicy food, okay, and overeating, anxiety. See, these are all the different causes of indigestion. ಕಾರಣಗಳು ನಾ ಇಲ್ಲಿ ಹೇಳ್ಕೊಡ್ತಾರೆ. ಇದು ನಿಮಗೊಂದು 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ ನೋಡಿ, 2 ಮಾರ್ಕ್ಸಿಗೆ ಕೇಳುವಂಥದ್ದು ಒಂದು ಥಿಯರಿನಲ್ಲಿ. ಸೊ ಮೆನ್ಷನ್ ಎನಿ 4 ಕಾಸಸ್ ಆಫ್ ಇಂಡೈಜೆಷನ್ ಅಂತ ಕೇಳ್ತಾರೆ. ಸೊ ಅಲ್ಲಿ ಇನ್ಅಡಿಕ್ವೇಟ್ ಎನ್ಸೈಮ್ಸು ಹೇಳಿಕೊಟ್ಟೆ, ಫುಡ್ ಪಾಯ್ಸನಿಂಗ್ ಇರ್ಬೋದು, ಇರ್ರೆಗ್ಯುಲರ್ ಇಂಟೇಕ್ ಯಾವ ಬೇಕಾವಾಗ ತಿಂತಾ ಇರುವಂಥದ್ದು ಕೂಡ ಕಂಡೀಷನ್ಸು. ಸ್ಪೈಸಿ ಫುಡ್ ಅಂದರೆ ಯೂಸಿಂಗ್ ಸ್ಟ್ರಾಂಗ್ ಇರಿಟೆಂಟ್ಸ್ ಲೈಕ್ ಚಿಲ್ಲೀಸ್ ಆ್ಯಂಡ್ ಸ್ಪೈಸಿ ಕಂಟೆಂಟ್ ಇನ್ ದ ಫುಡ್. ಆ್ಯಂಡ್ ಈವನ್ ದಿಸ್ ಆಲ್ಸೋ ಲೀಡ್ಸ್ ಇನ್ ಟು hyperacidity. ನೋಡಿ, by using this spicy food, this leads into hyperacidity, and hyperacidity leads into ulcer. ಸೊ ನೀವು ಇವೆಲ್ಲ ಕಂಡೀಷನ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳಿ. ಇವನ್ hyperacidity is the condition where the secretions of HCl increases. The more HCl secreted than required. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಸೆಲ್ಸ್ ಆರ್ ಸ್ಟಿಮ್ಯುಲೇಟೆಡ್ ಟು ಪ್ರೊಡ್ಯೂಸ್ ಮೋರ್ ಆಕ್ಸಿಂಟಿಕ್ ಸೆಲ್ಸ್. ನಿಮ್ಗೆ ಗೊತ್ತಿದೆ, ಆಕ್ಸಿಂಟಿಕ್ ಸೆಲ್ಸ್ ಆರ್ ಪ್ಯಾರೈಟಲ್ ಸೆಲ್ಸ್, ದೇ ಆರ್ ಸ್ಟಿಮ್ಯುಲೇಟೆಡ್ ಟು ಸಿಕ್ರೇಟ್ ಮೋರ್ HCl ಅಂತ ಹೇಳ್ತೀವಿ ನಾವು. ಸೊ ಅಲ್ಲಿ ಇನ್ಕ್ಲೂಡಿಂಗ್ ನೋಡಿ, ಯೂಸಿಂಗ್ ಆಫ್ ಸಮ್ ಡ್ರಗ್ಸ್ ಲೈಕ್ ಪ್ಯಾರಾಸಿಟಮಲ್ ಕಂಟೆಂಟ್ ಆ್ಯಂಡ್ ಡ್ರಗ್ಸ್ ಲೈಕ್ ಆಸ್ಪಿರಿನ್ ಕಂಟೆಂಟ್ ಡ್ರಗ್ಸ್, ಈ ಥರದ್ದನ್ನೆಲ್ಲ ಯೂಸ್ ಮಾಡುವಂಥದ್ದು. ಇರ್ರೆಗ್ಯುಲರ್ ಇಂಟೇಕ್ ಆಫ್ ಫುಡ್ ಇರ್ಬೋದು, ಆಮೇಲೆ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಆಲ್ಕೋಹಾಲ್ ಇಂಟೇಕ್. ಸೊ ಇವೆಲ್ಲದೂ ಕೂಡ ಏನಾಗುತ್ತೆ, ದೇ ಮೇಕ್ಸ್ ದ more stimulated parietal cells to secrete HCl. So this is how that condition is called hyperacidity. The spicy food also one of the cause.
ಓಕೆ. ಈಗ ಅಲ್ಸರ್ ಅಂತ ವರ್ಡ್ ಕೇಳಿರ್ತೀರ, ಅಲ್ಸರ್ ಆಗಿದೆ, ಹೊಟ್ಟೆಯಲ್ಲಿ ಅಲ್ಸರ್ ಆಗಿದೆ, ಹುಣ್ಣಾಗಿದೆ ಅಂತ ಹೇಳ್ತೀನಿ ಅಲ್ಸರ್. ಓಕೆ. ಸೊ ಬ್ಲೀಡಿಂಗ್ ಸ್ಟಾರ್ಟ್ ಆಗಿರುತ್ತೆ, ಅಲ್ಲೇನಾಗುತ್ತೆ, ಸೋರ್ ಡಿಸ್ಚಾರ್ಜ್ ಸ್ಟಾರ್ಟ್ ಆಗುತ್ತೆ, ಡಿಸ್ಚಾರ್ಜ್ ಇರುತ್ತೆ. ಅದೆಲ್ಲ ಯಾಕಾಗುತ್ತೆ ಸರ್, ವೈ ಹ್ಯಾಪನ್ಸ್ ಅಂದರೆ ವೆರಿ ಸಿಂಪಲ್, ಹೈಪರ್ ಎಸಿಡಿಟಿ ಇಸ್ ದ ಅಲ್ಟಿಮೇಟ್ ಕಾಸ್ ಆಫ್ ದಿ ಅಲ್ಸರ್. ಹೈಪರ್ ಎಸಿಡಿಟಿಯಿಂದನೇ ಅಲ್ಸರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಓವರ್ ಈಟಿಂಗ್ ಅನ್ನೋದು ಕೂಡ ನಾವು ಇಲ್ಲಿ ಕಂಡೀಷನ್ಸ್ ನೋಡೋಣ. ಎಕ್ಸ್ಟ್ರಾ ಅಂದರೆ ಓವರ್ ಈಟಿಂಗ್ ನೋಡಿ, ಇರ್ರೆಗ್ಯುಲರ್ ಇಂಟೇಕ್ ಆ್ಯಂಡ್ ಓವರ್ ಈಟಿಂಗ್ ಆಲ್ಮೋಸ್ಟ್ ಬೋತ್ ಆರ್ ಸೇಮ್. ಆ್ಯಂಡ್ ಆಂಗ್ಸೈಟಿ, ಸ್ವಲ್ಪ ಸ್ಟ್ರೆಸ್ ಇರ್ಬೋದು. ಓಕೆ. ಆಮೇಲೆ ಪ್ರೆಷರ್ಫುಲ್ ಲೈಫ್ ಅಂತ ಹೇಳ್ತೀವಿ, ಪ್ರೆಷರ್ಫುಲ್ ಲೈಫು ಆ ಥರದ್ದೆಲ್ಲ. ಈಗ ಟಾರ್ಗೆಟ್ ಓರಿಯೆಂಟೆಡ್ ಲೈಫ್ ಅಂತ ಇರ್ತೀವಿ, ಸ್ಟ್ರೆಸ್ಫುಲ್ ಲೈಫ್ ಅಂತ ಹೇಳ್ತೀವಿ. ಸೊ ಅದೆಲ್ಲದೂ ಕೂಡ ಒಂದು ಕಾರಣ ಆಗುತ್ತೆ ಇಂಡೈಜೆಷನ್ಗೆ. ಸೊ ದಿಸ್ ಈಸ್ ಹೌ. ಯಾಕೆ ಸರ್ ಆಂಗ್ಸೈಟಿಗೂ ಇದಕ್ಕೂ ಏನು ಕಾರಣ ಅಂದರೆ ವೆರಿ ಸಿಂಪಲ್. ನಾನು ನಿನ್ನೆ ಎಸ್ಟರ್ಡೇ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ. ಸೊ ಅವರ್ ಪ್ರೋಸೆಸ್ ಆಫ್ ಎಂಟೈರ್ ಪ್ರೋಸೆಸ್ ಆಫ್ ಡೈಜೆಷನ್ ಆ್ಯಂಡ್ ಡೈಜೆಸ್ಟಿವ್ ಪ್ರೋಸೆಸ್ಸು, ಸಿಕ್ರೇಷನ್ಸ್ ಆಫ್ ಡೈಜೆಸ್ಟಿವ್ ಜ್ಯೂಸಸ್ ಆರ್ ರೆಗ್ಯುಲೇಟೆಡ್ ಬೈ ದ ಲೋಕಲ್ ನ್ಯೂರಲ್ ಕಂಡೀಷನ್ಸ್, even including central nervous system and local neural system and the local hormones produced in the body. ಸೊ ನೋಡಿ, ಇದೆಲ್ಲ ನಡಿಬೇಕು ಅಂದರೆ ನೀವು ಮಾನಸಿಕವಾಗಿ ಸಮತೋಲನದಿಂದ ಇದ್ದರೆ ಮಾತ್ರ ಸಾಧ್ಯ ಇರುತ್ತೆ. ಸೊ ಯಾವಾಗ ಮೆಂಟಲ್ ಸ್ಟೆಬಿಲಿಟಿ ಇರುತ್ತೆ ಆಗಷ್ಟೇ ಇದೆಲ್ಲದೂ ಕೂಡ ಪ್ರಾಪರಾಗಿ ನಡೆಯುತ್ತೆ. ಸೊ ಇದೆಲ್ಲದನ್ನು ನೀವು ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೋತೀರಾ. ಸೊ ಇಷ್ಟು ನೋಡಿ ಡೈಜೆಸ್ಟಿವ್ ಡಿಸಾರ್ಡರ್ಸ್. ಇವು ಜಸ್ಟ್ ನಿಮಗೇನಪ್ಪ ಅಂದರೆ ವಾಟ್ ಈಸ್ ದ ಟರ್ಮ್ ಇಂಡಿಕೇಟ್ ಅಷ್ಟಿದ್ರೆ ಸಾಕು ನಿಮಗೆ. ಇಲ್ಲಿ ಡಿಟೈಲ್ಡ್ ಡಿಸ್ಕ್ರಿಪ್ಷನ್ ನಾಟ್ ರಿಕ್ವೈರ್ಡ್. ಸೊ ಜಾಂಡಿಸಿಗೆ ಮಾತ್ರ ನಾನು ಅಡಿಷ್ನಲ್ ಆಗಿ ಸೇರಿಸ್ಕೊಂಡಿರ್ತೀನಿ, ಇನ್ನು ಯಾವುದಕ್ಕೂ ಇಲ್ಲಿ ಬರೋದಿಲ್ಲ. ಇಂಡೈಜೆಷನಲ್ಲಿ ಇದೊಂದು ಮಾತ್ರ ಕಾಸಸ್ ಬೇಕು ಸ್ಪೆಸಿಫಿಕ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ ಇಂಡೈಜೆಷನ್ ಲೀಡ್ಸ್ ಇಂಟು ನೋಡಿ ಇವನ್ ಕಾನ್ಸ್ಟಿಪೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ, ಇವನ್ ಡಯರಿ ಆಗುವಂಥ, ಫುಡ್ ಪಾಯ್ಸನಿಂಗ್ ಆದಾಗ ಡಯರಿ ಆಗಿರುತ್ತೆ. ದೀಸ್ ಆರ್ ಆಲ್ ರಿಲೇಟೆಡ್ ಒನ್ ಟು ಒನ್. ಓಕೆ. ಅಂಡ್ ಈವನ್ ಇಂಡೈಜೆಷನ್ ಲೀಡ್ಸ್ ನಾಸಿ ಆ್ಯಂಡ್ ವಾಮಿಟಿಂಗ್. ಸೊ ನೀವು ಮನೆಗಳಲ್ಲೆಲ್ಲ ಮಾತಾಡ್ತೀರ, ಏನೋ ಒಂದು ವಾಮಿಟ್ ಆಯಿತು ಅಂದರೆ ಯಾಕೋ ಅಜೀರ್ಣಕ್ಕಾಗಿದೆ ಅಂತ. ಅಜೀರ್ಣತೆ ಅಂದರೆ ಏನು? ಅಜೀರ್ಣತೆ ಅಂದ್ರೇ ದಟ್ ಈಸ್ ಇಂಡೈಜೆಷನ್. ಸೊ ಹೀಗಾಗಿ these are all related with our digestive system and the few disorders, right? So next, one more concept given in the digestive disorders, the new concept included in the NCERT, that is ಪೆಮ್ ಅಂತೇಳಿ ಕೊಟ್ಟಿರ್ತಾರೆ. ಸೊ ನೋಡಿ, ನಿಮಗೊಂದು ಸಪ್ರೇಟಾಗಿ ಒಂದು NCERT ಟೆಕ್ಸ್ಟಲ್ಲಿ ಒಂದು ಬಾಕ್ಸ್ ಹಾಕಿ ಇದಕ್ಕೆ ಪೆಮ್ ಅಂತ ಹೇಳಿರುತ್ತೆ. ಪೆಮ್ ಅಂದರೆ ಏನು ಸರ್ ಅಂದರೆ ಪ್ರೋಟೀನ್, ಎನರ್ಜಿ, ಮ್ಯಾಲ್ ನ್ಯೂಟ್ರಿಷನ್. ಪ್ರೋಟೀನ್, ಎನರ್ಜಿ, ಮ್ಯಾಲ್ ನ್ಯೂಟ್ರಿಷನ್. ಮ್ಯಾಲ್ ನ್ಯೂಟ್ರಿಷನ್ ಅಂದ್ರೆ ಏನು? ಇಂಪ್ರಾಪರ್ ನ್ಯೂಟ್ರಿಷನ್ ಅಂತ. ಅಂದರೆ ಸೊ ನಾಟ್ ವೆಲ್ ನ್ಯೂಟ್ರಿಷನ್ಸ್ ಆರ್ ಸಪ್ಲೈಡ್ ಅಂತ. ಅಂದರೆ ಸೊ ಅಲ್ಲಿ ಡಿಫಿಷಿಯನ್ಸೀಸ್ ಅಂತ ಅರ್ಥ ಆಗುತ್ತೆ. ಮ್ಯಾಲ್ ನ್ಯೂಟ್ರಿಷನ್ ಅಂದ್ರೇ ಡಿಫಿಷಿಯನ್ಸಿ ಇನ್ ದ ನ್ಯೂಟ್ರಿಷನ್ ಅಂತ. ಇಲ್ಲಿ ಪ್ರೋಟೀನ್, ಎನರ್ಜಿ, ಸೊ ಎರಡೂ ಇರುತ್ತೆ. ಎನರ್ಜಿ ಅಂದರೆ ನೋಡಿ ಇಲ್ಲಿ ಏನಾಗುತ್ತೆ, ಸೊ ದಿಸ್ ಪೆಮ್ ಈಸ್ ಡ್ಯೂ ಟು, ಅಂದರೆ ಪೆಮ್ ಈಸ್ ಡ್ಯೂ ಟು ದ ಪ್ರೋಟೀನ್ deficiencies, protein deficiencies, and also energy deficiencies. Protein and energy deficiencies. So again ಇದೆ the diet ಅಂತ ತಗೊಂಡ್ರೆ, in the diet plan as we know that the balanced diet. Balanced diet ಅಂತ ತಕ್ಷಣ we think about carbohydrates 64%. ಸೊ ಇದನ್ನು ನೀಟಿಗೆ ನೆನ್ಪಿಟ್ಕೊಳ್ಳಿ. ಸೊ ಕಾರ್ಬೋಹೈಡ್ರೇಟ್ಸ್ ಕಾನ್ಸ್ಟಿಟ್ಯೂಟ್ 64%. ಸೊ ಕಾರ್ಬೋಹೈಡ್ರೇಟ್ಸ್ ಆರ್ ದ ಮೇಜರ್ ಎನರ್ಜಿ ಸೋರ್ಸ್, ನೆನ್ಪಿಟ್ಕೊಳ್ಳಿ. ಹಾಗೆ ದ ಪ್ರೋಟೀನ್ಸ್, ಫ್ಯಾಟ್ಸ್, ದಿ ಪ್ರೋಟೀನ್ಸ್ ಕಾನ್ಸ್ಟಿಟ್ಯೂಟ್ 14% and fats constitute 21%. And remaining vitamins, roughages, that constitute 1%, the remaining traces. See, this balanced diet says that, so ನಾವು ತಗೊಳ್ಳುವಂಥ ಫುಡ್ಡಲ್ಲಿ ಮ್ಯಾಕ್ಸಿಮಮ್ ಕಾರ್ಬೋಹೈಡ್ರೇಟ್ ಇರುತ್ತೆ, ರೈಟ್? ಕಾರ್ಬೋಹೈಡ್ರೇಟ್ ಆ್ಯಂಡ್ ಪ್ರೋಟೀನ್ಸ್ ಆರ್ ರಿಕ್ವೈರ್ಡ್ ಆ್ಯಂಡ್ ಫ್ಯಾಟ್ಸ್ ಆರ್ ಆಲ್ಸೋ ರಿಕ್ವೈರ್ಡ್. ನಾವು ಇದರಲ್ಲಿ ಯಾವುದನ್ನು ಅವಾಯ್ಡ್ ಮಾಡುವಂಥ ಅಗತ್ಯ ಇಲ್ಲ. ಸೊ ಇವೆಲ್ಲದೂ ಕೂಡ ಬೇಕಾಗಿರುತ್ತೆ.
ಕಾರ್ಬೋಹೈಡ್ರೇಟ್ಸ್ ಬೇಕು, ಪ್ರೋಟೀನ್ಸ್ ಬೇಕು, ಮತ್ತು ಫ್ಯಾಟ್ಸ್ ಕೂಡ ಬೇಕಾಗಿರುತ್ತೆ. ಸೊ ಅದರಲ್ಲಿ ಸ್ಪೆಸಿಫಿಕಲಿ ಪ್ರೋಟೀನ್ ಡಿಫಿಷಿಯನ್ಸೀಸ್ ಅಂತ ನಾವು ಕನ್ಸಿಡರ್ ಮಾಡಿ ಇಲ್ಲಿ ಹೇಳೋವಂಥದ್ದು. ಸೊ ಇಲ್ಲೇನಾಗುತ್ತೆ, ಇಟ್ ಈಸ್ ದ ಕಂಬೈನ್ಡ್ ಎಫೆಕ್ಟ್ ಆಫ್ ಡಿಫಿಷಿಯನ್ಸೀಸ್ ಇನ್ ಬೋತ್ ಪ್ರೋಟೀನ್ಸ್ ಆ್ಯಂಡ್ ಎನರ್ಜಿ, ಅಂದರೆ ಎನರ್ಜಿ ರಿಲೇಟೆಡ್ ಫುಡ್. ಸೊ ಇಲ್ಲಿ ಈ ಎನರ್ಜಿ ರಿಲೇಟೆಡ್ ಫುಡ್ ಕೂಡ ಅಂದರೆ ಎನರ್ಜಿ ಡಿಫಿಷಿಯನ್ಸಿ, ಪ್ರೋಟೀನ್ ಡಿಫಿಷಿಯನ್ಸಿ, ಅಲ್ಲಿಗೆ ಲೆಸ್ ಕ್ಯಾಲೋರಿ ಎನರ್ಜಿ ಅಂತ ಆಗುತ್ತೆ, ಲೆಸ್ ಕ್ಯಾಲೋರಿಕ್ ಫುಡ್. ಸೊ ಇದೇನಾಗುತ್ತೆ, ಅದು ಬರುವಂಥ ಮ್ಯಾಲ್ ನ್ಯೂಟ್ರಿಷನ್ ಅಂತ ಹೇಳ್ತಾನೆ. ಸೊ ದಿಸ್ ಮ್ಯಾಲ್ ನ್ಯೂಟ್ರಿಷನ್ ಅಬ್ಸರ್ವ್ಡ್ ಇನ್ ಚಿಲ್ಡ್ರನ್, ಇನ್ಫ್ಯಾಂಟ್ಸ್, ನೋಡಿ ಇನ್ಫ್ಯಾಂಟ್ಸ್ ಆ್ಯಂಡ್ ಇನ್ ಚಿಲ್ಡ್ರನ್, ನೋಡಿ ಇನ್ಫ್ಯಾಂಟ್ಸ್ ಆ್ಯಂಡ್ ಇನ್ ಚಿಲ್ಡ್ರನ್ ದಿಸ್ ಮ್ಯಾಲ್ ನ್ಯೂಟ್ರಿಷನ್ ಅಬ್ಸರ್ವ್ಡ್ ಅಂತ ಹೇಳ್ತಾನೆ. ಸೊ ಆ ಬೇಸಿಸ್ ಮೇಲೆ ಎರಡು ಡಿಸಾರ್ಡರ್ಸ್ ಇದೆ, ಎರಡು ಡಿಸಾರ್ಡರ್ಸ್. ಒಂದು ಮರಾಸ್ಮಸ್ ಆ್ಯಂಡ್ ಒನ್ ಮೋರ್ ಈಸ್ ಕ್ವಾಶಿಯೋರ್ಕರ್ ಡಿಸೀಸ್. ಮರಾಸ್ಮಸ್ ಆ್ಯಂಡ್ ಕ್ವಾಶಿಯೋರ್ಕರ್ ಡಿಸೀಸ್ ಅಂತ ಹೇಳಿ ನಿಮಗೆ ಎರಡು ಎಕ್ಸಾಂಪಲ್ಸ್ ಇದೆ. ಮರಾಸ್ಮಸ್ ಆ್ಯಂಡ್ ಕ್ವಾಶಿಯೋರ್ಕರ್ ಡಿಸೀಸ್. ಸೊ ಇಲ್ಲಿ ನೋಡಿ, ಮರಾಸ್ಮಸ್ ಅಂಡ್ ಕ್ವಾಶಿಯೋರ್ಕರ್, ಬೋತ್ ದೀಸ್ ಆರ್ ಅಸೋಸಿಯೇಟೆಡ್ ವಿತ್ ದ ಪ್ರೋಟೀನ್ ಡಿಫಿಷಿಯನ್ಸೀಸ್. ನೋಡಿ, ದೀಸ್ ಆರ್ ಡ್ಯೂ ಟು the protein deficiencies specifically, and also deficiencies in caloric food, ಅಂದ್ರೆ less energy, means less energy or energy deficiencies ಅಂತನೂ ಕೂಡ ಕರಿಬೋದು. ಸೊ ಇಲ್ಲಿ ಮರಾಸ್ಮಸ್ ಅನ್ನೋದೇನಾಗುತ್ತೆ ನೋಡಿ, ಇಟ್ ಅಕ್ಕರ್ಸ್ ಇನ್ ದ ಚಿಲ್ಡ್ರನ್ ಆರ್ ಇನ್ ಕೇಸ್ ಆಫ್ ಇನ್ಫ್ಯಾಂಟ್ಸ್ ಅಂತ ಹೇಳ್ಬೋದು. ಇಟ್ ಅಕ್ಕರ್ಸ್ ಆರ್ ಸೀನ್ ಇನ್ ಕೇಸ್ ಆಫ್ ಇನ್ಫ್ಯಾಂಟ್ಸ್. Marasmus is a condition where the protein deficiency and energy deficiencies seen in case of infants, andre the children of the age below 1 year. Nodi, age below 1 year. Sarina? So ಯಾಕಾಗುತ್ತೆ ಸರ್, why this happens ಅಂದ್ರೆ, so because ನೋಡಿ ಇದಕ್ಕೆ ರೀಸನ್ ಹೇಳೋದಾದ್ರೆ ಇಲ್ಲಿ, ಸೊ ಮದರ್ ಫುಡ್ ಅಂತ ಏನು ಕರಿತೀವಿ ನಾವು, ತಾಯಿ ಹಾಲನ್ನು ನಿಲ್ಲಿಸುವಂಥದ್ದು ಒಂದು ಮೇಜರ್ ಕಂಡೀಷನ್. ಸರಿನಾ? ಇಲ್ಲೇನಾಗುತ್ತೆ, ಸೊ ದಟ್ ಈಸ್ ಡ್ಯೂ ಟು ದ ಲ್ಯಾಕ್ ಆಫ್ ಮದರ್ಸ್ ಫುಡ್. ಓಕೆ, ಮದರ್ಸ್ ಫುಡ್, ತಾಯಿ ಹಾಲು ಇಲ್ಲದೆ ಇದ್ದಾಗ ಏನಾಗುತ್ತೆ, ಅಂಥ ಮಕ್ಕಳಲ್ಲಿ ಮರಾಸ್ಮಸ್ ಕಂಡೀಷನ್ ಕಾಣಿಸುವಂಥದ್ದು ಹೆಚ್ಚಿರುತ್ತೆ. ಸೊ ಇಲ್ಲಿ ದ ಲ್ಯಾಕ್ ಆಫ್ ಮದರ್ಸ್ ಫುಡ್, ದಿಸ್ ರಿಸಲ್ಟ್ಸ್ ದ ಡಿಫಿಷಿಯನ್ಸೀಸ್ ಇನ್ ಪ್ರೋಟೀನ್ಸ್. ಸೊ ಏನಾಗುತ್ತೆ, ಇದಕ್ಕೆ ಆಲ್ಟರ್ನೇಟ್ ಫುಡ್ಗಳನ್ನು ಕೊಡ್ತಾ ಇರಬೇಕಾದ್ರೆ, ಆಲ್ಟರ್ನೇಟ್ ಫುಡ್ಡನ್ನು ಇದಕ್ಕೆ ಸಪ್ಲೈ ಮಾಡಿದರೂ ಕೂಡ ಆ ಫುಡ್ಡಲ್ಲಿ ಪ್ರೋಟೀನ್ಸ್ ಇರೋದಿಲ್ಲ. ಹಾಗಾಗಿ ಈಗ ಪ್ರೋಟೀನ್ ಲೆಸ್, ನೋಡಿ ಪ್ರೋಟೀನ್ ಲೆಸ್ ಫುಡ್, that results marasmus, and even this case also a cause for this kwashiorkor. But kwashiorkor observed in case of children age more than 1 year. ನೋಡಿ, ಎರಡು ಕಂಡೀಷನ್ಸ್ ಒಂದೇ ಥರ ಅನಿಸುತ್ತೆ, ಆದರೆ ಸ್ವಲ್ಪ 1 ವರ್ಷಕ್ಕಿಂತ ದೊಡ್ಡ ಮಕ್ಕಳಲ್ಲೂ ಕೂಡ ನಾವು ಕಾಣಿಸ್ಕೊಳ್ಳುವಂಥದ್ದು ಇದು ಬಿಲೋ 1 year ಇನ್ಫ್ಯಾಂಟ್ಸಲ್ಲಿ ನೋಡ್ತಕ್ಕಂಥದ್ದು ಮರಾಸ್ಮಸ್. ಇನ್ಫ್ಯಾಂಟ್ ಇದ್ದಾಗಲೇ ಮರಾಸ್ಮಸ್ ಶುರು ಆಗುವಂಥ ಚಾನ್ಸಸ್ ಇರುತ್ತೆ. ಎರಡರಲ್ಲೂ ಕೂಡ ನೋಡಿ, ಎರಡರಲ್ಲೂ ಕೂಡ ದ ಲ್ಯಾಕ್ ಆಫ್ ಮದರ್ಸ್ ಮಿಲ್ಕ್, ಲ್ಯಾಕ್ ಆಫ್ ಮದರ್ಸ್ ಫುಡ್, ದ ಮದರ್ಸ್ ಫುಡ್ ನಾಟ್ ಗಿವನ್ ಪ್ರಾಪರ್ಲಿ. ಓಕೆ, ಇಲ್ಲಿ ಸರಿಯಾಗಿ ಫೀಡಿಂಗ್ ಆಗದೇ ಇದ್ದಂಥ ಕಂಡೀಷನ್ಸ್. ಈವನ್ ನೋಡಿ ಇಲ್ಲಿ ಏನಾಗುತ್ತೆ, ಸೊ ಆಲ್ಟರ್ನೇಟ್ ಫುಡ್ ಸಪ್ಲೈಡ್ ವಿತ್ ಮೋರ್ ಎನರ್ಜಿ ಬಟ್ ಲೆಸ್ ಪ್ರೋಟೀನ್. ನೋಡಿ, ಎನರ್ಜಿ ಜಾಸ್ತಿ ಇದ್ದು ಪ್ರೋಟೀನ್ ಇಲ್ಲ ಅಂತಾದರೂ ಕೂಡ ಕ್ವಾಶಿಯೋರ್ಕರ್ ಕಾಣಿಸ್ಕೊಳ್ಳುವಂಥ ಕಂಡೀಷನ್ ಇದೆ. ಇಲ್ಲಿ ಎರಡರಲ್ಲೂ ಕೂಡ ತಾಯಿ ಹಾಲನ್ನು ನಿಲ್ಲಿಸಿದಾಗ ಬರುವಂಥ ಕಾಯಿಲೆಗಳನ್ನು ನಾವು ಅಬ್ಸರ್ವ್ ಮಾಡ್ತೀವಿ ಇನ್ ದ ಅರ್ಲಿ ಸ್ಟೇಜಸ್. ಈಗ ನೋಡಿ, ಯಾಕೆ ಹಿಂಗೆ ಆಗ್ಬೋದು ಸರ್ ಇನ್ ಕೇಸಸ್, ಇದಕ್ಕೆ ಕಾರಣಗಳು ಬೇಕಾದಷ್ಟು ಇರುತ್ತೆ. ಬಿಕಾಸ್ ಅರ್ಲಿ ಸೆಕೆಂಡ್ ಪ್ರೆಗ್ನೆನ್ಸೀಸ್ ಆಫ್ ದಿ ಮದರ್ ಒಂದು ಕಾರಣ ಇರ್ಬೋದು. ಸೊ ಈ ರೀತಿ, ಸೊ ಹಾಗಾಗಿ ಸೆಕೆಂಡ್ ಬರ್ತ್ ಕೂಡ ಇಮಿಡಿಯೇಟ್ ಆಗಿ ಆಗಿದ್ರೆ, ಸೊ ಮೊದಲನೇ ಮಗು ಇನ್ನೂ ಇದ್ದಾಗಲೇ ಎರಡನೇ ಮಗು ಬೇಗನೆ ಹುಟ್ಟಿದಾಗ ಆ ಥರ ಚಾನ್ಸಸ್ಗಳು ಇರುತ್ತೆ. ಬಟ್ ಅದು ರೇರ್ ಕೇಸಸ್. ಆ್ಯಂಡ್ ಜನರಲ್ ಏನಾಗುತ್ತೆ, ದೀಸ್ ಡಿಸೀಸಸ್ ಆರ್ ಡಿಸಾರ್ಡರ್ಸ್ ಆರ್ ಅಬ್ಸರ್ವ್ಡ್ ಇನ್ ಓನ್ಲಿ ಫ್ಯೂ ಕಂಟ್ರೀಸ್ ಆಫ್ ದಿ ವರ್ಲ್ಡ್ ಅಂತಲೂ ಕೂಡ ನಾವು ಹೇಳ್ಬೋದು. ಲೈಕ್ ಸೌತ್ ಏಷ್ಯಾ, ಸೌತ್ ಈಸ್ಟ್ ಏಷ್ಯಾ, ನೆನ್ಪಿಡ್ಕೊಳ್ಳಿ, ಸೌತ್ ಅಮೇರಿಕಾ,
okay, West Africa and Central Africa. So these are the different countries where you will be able to observe the conditions of marasmus and kwashiorkor in children, in infants and children. ನೋಡಿ, ಇದು ಹೇಳ್ತೀನಲ್ಲ, ಇನ್ಫ್ಯಾಂಟ್ ಅಂದರೆ ಬಿಲೋ 1 year ಏಜ್ ಇದ್ದಾಗ ಇನ್ಫ್ಯಾಂಟ್ ಅಂತ ಕರಿತೀವಿ ನಾವು. ಈಗ ನಾನು ನಿಯೋನೇಟ್ ಅಂತ ಆಗಲೇ ಒಂದು ವರ್ಡ್ ಯೂಸ್ ಮಾಡಿದೆ. ನಿಯೋನೇಟ್ ಅಂದರೆ ಏನಾಗುತ್ತೆ, ತುಂಬ ಜಸ್ಟ್ ಆಗತ್ತಾನೆ ವಿತಿನ್ 1 month. ಈಗ ಎಷ್ಟು ದಿವಸದ ಮಗು ಅಂತ ಕರಿತೀವಲ್ಲ, ಅದು ನಿಯೋನೇಟ್ ಅಂತ ಕರಿಬೋದು. ಅಂದರೆ ವಿತಿನ್ 30 days. ಸೊ ಮೋರ್ ದೆನ್ 30 days ಅಪ್ ಟು 1 year ಅಂತ ಆದರೆ ಸೊ ಅದು ಇನ್ಫ್ಯಾಂಟ್ ಅಂತ ಆಗುತ್ತೆ. ಆ 1 year ನಂತರ ಅಂದರೆ ಏನಾಗುತ್ತೆ, ಅದು ನಾವು ಚೈಲ್ಡ್ ಅಂತ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಇನ್ ಕೇಸ್ ಆಫ್ ಚಿಲ್ಡ್ರನ್ ಆಫ್ ಏಜ್ ಮೋರ್ ದ್ಯಾನ್ 1 year ಅಂತ ಹೇಳ್ತೀವಿ. ಇನ್ ಕೇಸ್ ಆಫ್ ಇನ್ಫೆಂಟ್ಸ್ ಸೊ ಬಿಲೋ 1 year ಅಂತ ಹೇಳ್ಬೋದು. ಇನ್ ಬೋತ್ ದ ಕೇಸಸ್ ಡ್ಯೂ ಟು ದ ಲ್ಯಾಕ್ ಆಫ್ ಮದರ್ಸ್ ಫುಡ್, absence of mother's food is the major cause, and where the supplied food consisting of less proteins. So ಇಲ್ಲಿ ಏನಾಗುತ್ತೆ, proteins are not properly ಅಂದರೆ children are not properly nourished with the ಪ್ರೋಟೀನ್ಸ್ ಅಂತ ಹೇಳ್ಬೋದು. ಸೊ ಬೇಕಾಗಿರುವಂಥ ಪ್ರೋಟೀನ್ಸ್ಗಳು ಸಿಗದೇ ಇದ್ದಾಗ ಸಾಧ್ಯತೆ ಇರುತ್ತೆ. ಸೊ ಈಗ ನಮಗೆ ಪ್ರೋಟೀನ್ಸ್, ವೈ ವಿ ನೀಡ್ ಪ್ರೋಟೀನ್ಸ್ ಅಂತ ಯೋಚನೆ ಮಾಡೋದೇ ಆದರೆ ಜಸ್ಟ್ ಥಿಂಕ್ ಓವರ್ ಅಮೈನೋ ಆ್ಯಸಿಡ್ಸ್. ಯಾಕಂದ್ರೆ ನಾವು ಪ್ರೋಟೀನ್ಸ್ ಕನ್ಸ್ಯೂಮ್ ಮಾಡೋದೇ ಟು ಗೆಟ್ ಅಮೈನೋ ಆ್ಯಸಿಡ್ಸ್. ಈಗ ಅಮೈನೋ ಆ್ಯಸಿಡ್ಸಲ್ಲಿ ನಾವು 2 ಥರ ಅಮೈನೋ ಆ್ಯಸಿಡ್ಸ್ ಹೇಳ್ತೀವಿ ನಾವು. ಒಂದು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಆ್ಯಂಡ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್. ಈಗೇನಾಗುತ್ತೆ, ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂದರೆ ದೇ ಆರ್ ರಿಕ್ವೈರ್ಡ್ ಆ್ಯಂಡ್ ದೇ ಗೆಟ್ ಫುಲ್ಫಿಲ್ಡ್ ಥ್ರೂ ದ ಡಯಟ್. ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತಲೇ ಕರೀತಾರೆ. ನಮಗೆ ಬೇಕೇ ಬೇಕು ಆ ಥರ ಅಮೈನೋ ಆ್ಯಸಿಡ್ಸ್ಗಳು ನಾವು ಊಟದಿಂದನೇ ತಗೋಬೇಕು. ಥ್ರೂ ದ ಫುಡ್ ಓನ್ಲಿ ವಿ ನೀಡ್ ಟು ಟೇಕ್ ದ ಅಮೈನೋ ಆ್ಯಸಿಡ್ಸ್. ಈಗ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಇರುತ್ತೆ. ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ದಟ್ ಆರ್ ನಾಟ್ ರಿಕ್ವೈರ್ಡ್ ಥ್ರೂ ದ ಡಯಟ್, ದೇ ಆರ್ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ ಇಟ್ ಸೆಲ್ಫ್. ಸೊ ಅದಕ್ಕೆ ಏನಾಗುತ್ತೆ, ಅದು ನಾನ್ ಎಸೆನ್ಷಿಯಲ್ ಅಂತ ಆಗುತ್ತೆ. ಸೊ ಹಾಗಾಗಿ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಆರ್ ಕಂಪಲ್ಸರಿ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ಎ ಡಿಸೈರ್ಡ್ ಪ್ರೋಟೀನ್ ಇನ್ ದ ಬಾಡಿ ಅಂತ. ಈಗ ನಮ್ಮಲ್ಲಿ ಯಾವುದೇ ಒಂದು ಜೆನೆಟಿಕ್ ಮೆಕ್ಯಾನಿಸಮ್ ಆಗಬೇಕು ಅಂದರೆ, ಪ್ರೋಟೀನ್ ಸಿಂಥಸಿಸ್ ಆಗಬೇಕು ಅಂದರೆ ಅಮೈನೋ ಆ್ಯಸಿಡ್ಸ್ ಆರ್ ರಿಕ್ವೈರ್ಡ್. ಸೊ ಹಾಗಾಗಿ ಅಮೈನೋ ಆ್ಯಸಿಡ್ಸ್ಗಳನ್ನ ನಾವು ಥ್ರೂ ದ ಡಯಟ್ ವಿ ನೀಡ್ ಟು ಸಪ್ಲೈ ದ ಅಮೈನೋ ಆ್ಯಸಿಡ್ಸ್. ದೇರ್ ಆರ್ 20 ಡಿಫರೆಂಟ್ ಟೈಪ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ಆರ್ ರಿಕ್ವೈರ್ಡ್ ಟು ಕನ್ಸ್ಟ್ರಕ್ಟ್ ಎನಿ ಪ್ರೋಟೀನ್. ಸೊ ಹಾಗಾಗಿ ಒಂದು ಪ್ರೋಟೀನ್ ಚಾನಲ್ ಕನ್ಸ್ಟ್ರಕ್ಟ್ ಆಗಬೇಕು ಅಂದರೆ ಅಮೈನೋ ಆ್ಯಸಿಡ್ಸ್ಗಳ ಅಗತ್ಯ ಇರಬೇಕು. ಅಮೈನೋ ಆ್ಯಸಿಡ್ಸ್ಗಳನ್ನ ತಗೋಬೇಕು ಅಂದರೆ ಥ್ರೂ ದ ಡಯಟ್ ಓನ್ಲಿ ಈಸ್ ಪಾಸಿಬಲ್. ಸೊ ಹಾಗಾಗಿ ಪ್ರೋಟೀನ್ ಡಿಫಿಷಿಯನ್ಸೀಸ್ ರಿಸಲ್ಟ್ಸ್ ದ ಮರಾಸ್ಮಸ್ ಆ್ಯಂಡ್ ಕ್ವಾಶಿಯೋರ್ಕರ್ ಇನ್ ಡಿಫ್ರೆಂಟ್ ಏರಿಯಾ, ಅಂದರೆ ಕಂಟ್ರೀಸ್ ಆಫ್ ದ ವರ್ಲ್ಡ್ ಅಂತಲೂ ಕೂಡ ನಾನು ಹೇಳಿದೆ, ರೈಟ್. ಸೊ ಇಟ್ ಈಸ್ ಅಬೌಟ್ ದ ಮರಾಸ್ಮಸ್ ಆ್ಯಂಡ್ ಕ್ವಾಶಿಯೋರ್ಕರ್. ಸೊ ಸಿಂಪ್ಟಮ್ಸಲ್ಲಿ ಏನು ಡಿಫ್ರೆನ್ಸಸ್ ಇರುತ್ತೆ ಎರಡರಲ್ಲಿ ಅಂದರೆ, ಸಿಂಪ್ಟಮ್ಸ್ ಅಂತ ತೊಗೊಂಡ್ರೆ ಇನ್ ಕೇಸ್ ಆಫ್ ಮರಾಸ್ಮಸ್ ಅಂತಲೇ ತೊಗೊಂಡ್ರೆ ನೀವು ಸಿಂಪ್ಟಮ್ಸ್ ಇಲ್ಲೇನಾಗುತ್ತೆ, ಲೆಸ್ ಬಾಡಿ ವೆಯ್ಟ್, ಹೌದಾ, ಆ್ಯಂಡ್ ಅಂಡರ್ ಡೆವಲಪ್ಡ್ ಗ್ರೋತ್ ಅಂತ ಹೇಳ್ಬೋದು. ಸೊ ಇಲ್ಲೇನಾಗುತ್ತೆ, ದ ಗ್ರೋತ್ ಡಿಕ್ಲೈನ್ಡ್, ಗ್ರೋತ್, ರೈಟ್, ಬಾಡಿ ವೆಯ್ಟ್ ಡಿಕ್ಲೈನ್ಡ್, thinning of body parts, okay, thinning of body parts like limbs, ಕೈ ಕಾಲುಗಳು ತೆಳ್ಳಗಾಗುವಂಥದ್ದು. ಓಕೆ, ಇಲ್ಲಿ ಮಸಲ್ಸ್ ವೆಯ್ಟ್ ಬರೋದೇ ಇಲ್ಲ, ತುಂಬ ಬಾಡಿ ಥಿನ್ ಆಗುತ್ತೆ, ಓಕೆ, ಬಾಡಿ ಥಿನ್ನಿಂಗ್. ಆಮೇಲೆ ಬಾಡಿ ವೆಯ್ಟ್ ಡಿಕ್ಲೈನ್ ಆಗುತ್ತೆ, ಸೊ ಗ್ರೋತ್ ಡಿಕ್ಲೈನ್ ಆಗುತ್ತೆ. ಆಮೇಲೆ ಲೆಸ್ ಮೆಂಟಲ್ ಎಬಿಲಿಟೀಸ್. ನೋಡಿ, ಲೆಸ್ ಮೆಂಟಲ್ ಎಬಿಲಿಟೀಸ್ ಅಂದರೆ ಡ್ಯೂ ಟು ದ ಲ್ಯಾಕ್ ಆಫ್ ಗ್ರೋತ್ ಇನ್ ದ ಬ್ರೈನ್. ಸೊ ಹಾಗಾಗಿ ಲೆಸ್ ಮೆಂಟಲ್ ಎಬಿಲಿಟೀಸ್. ಓವರಾಲ್ ಬಾಡಿನಲ್ಲಿ ಗ್ರೋತ್ ಕಾಣಿಸ್ಕೊಳ್ಳೋದಿಲ್ಲ, ಗ್ರೋತ್ ಹೆಚ್ಚಾಗಿರೋದಿಲ್ಲ, ಥಿನ್ ಇರುತ್ತೆ, ಇಲಾಂಗೇಷನ್ ಆ್ಯಂಡ್ ಥಿನ್ ಆಫ್ ಲಿಮ್ಸ್, ಬಾಡಿ ಪಾರ್ಟ್ಸ್ ಆ್ಯಂಡ್ ಬಾಡಿ ವೆಯ್ಟ್ ಡಿಕ್ಲೈನ್ಡ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದ ಕಂಡೀಷನ್ಸ್ ಸೀನ್ ಇನ್ ಕೇಸ್ ಆಫ್ ಮರಾಸ್ಮಸ್. ಅರ್ಥ ಮಾಡ್ಕೊಳ್ಳಿ. ಸೊ ಹಾಗೆ ಕ್ವಾಶಿಯೋರ್ಕರ್ ಡಿಸೀಸ್ ಅಂತ ಬಂದರೂ ಕೂಡ ಯು ಕ್ಯಾನ್ ಕನ್ಸಿಡರ್ ದೀಸ್ ದ ಡಿಕ್ಲೈನ್ಡ್ ಗ್ರೋತ್, ಎಸ್ ಆರ್ ನೋ, ಡಿಕ್ಲೈನ್ಡ್ ಗ್ರೋತ್ ಇನ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ, ಇಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಆದರೆ ವೇಸ್ಟಿಂಗ್ ಆಫ್ ಮಸಲ್ಸ್ ಅಂತ ಹೇಳ್ತೀವಿ ನಾವು, ವೇಸ್ಟಿಂಗ್ ಆಫ್ ಮಸಲ್ಸ್ ಈಸ್ ಅನ್ ಇಂಪಾರ್ಟೆಂಟ್. ಹಾಗೆ ಅಕ್ಯುಮುಲೇಷನ್ ಆಫ್ ಫ್ಯಾಟ್ಸ್ ಅಂಡರ್ ದ ಸ್ಕಿನ್. ನೋಡಿ, ಅಕ್ಯುಮುಲೇಷನ್ ಆಫ್ ಫ್ಯಾಟ್ಸ್ ಅಂಡರ್ ದ ಸ್ಕಿನ್ ಈಸ್ ಅನದರ್ ಸಿಂಪ್ಟಮ್ ಅಂತ ಹೇಳ್ಬೋದು. ಏನಾಗುತ್ತೆ, ಇಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗುವಂಥದ್ದು, ಆ್ಯಂಡ್ ದಟ್ ರಿಸಲ್ಟ್ಸ್ ಎಡಿಮಾ ಅಂತ ಹೇಳ್ಬೋದು.
ಹಾಗೆ ಇಲ್ಲಿ ಬಾಡಿನಲ್ಲಿ ಏನಾಗುತ್ತೆ, ಬಾಡಿ ಫ್ಯಾಟ್ ಅಕ್ಯುಮುಲೇಟ್ ಆಗಿ ಬಾಡಿ ಊದ್ಕೊಂಡು, ಅಂದರೆ ಸ್ವೆಲ್ಲಿಂಗ್ ಆಫ್ ಬಾಡಿ ಪಾರ್ಟ್ಸ್. ಎಡಿಮಾ ಇನ್ ದ ಸೆನ್ಸ್ ದ ಸ್ವೆಲ್ಲಿಂಗ್ ಆಫ್ ಬಾಡಿ ಪಾರ್ಟ್ಸ್. ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲೂ ಕೂಡ ಅಷ್ಟೇ ಡಿಕ್ಲೈನ್ಡ್ ಗ್ರೋತ್ ಇರುತ್ತೆ. ವೇಸ್ಟಿಂಗ್ ಆಫ್ ಮಸಲ್ಸ್ ಅಂದರೆ ಎಕ್ಸ್ಟ್ರಾ ಮಸಲ್ಸ್ ಇರುತ್ತೆ, ಬಟ್ ನಾಟ್ ಫಂಕ್ಷನಲಿ ರೆಕಗ್ನೈಸ್ಡ್ ಅಂತ ಹೇಳ್ತೀವಿ. ಅದು ಒಂದು ರೀತಿ ಡೆಡ್ ಮಸಲ್ಸ್ ಇದ್ದ ಹಾಗೆ. ಅದಕ್ಕೆ ಅಕ್ಯುಮುಲೇಷನ್ ಆಫ್ ಫ್ಯಾಟ್ ಅಂತ ಹೇಳ್ತೀವಿ. ದಿಸ್ ಅಕ್ಯುಮುಲೇಷನ್ ಆಫ್ ಫ್ಯಾಟ್ ಅಂಡರ್ ದಿ ಸ್ಕಿನ್, ಬಿನಿತ್ ದ ಸ್ಕಿನ್, ಅಂಡ್ ದಟ್ ರಿಸಲ್ಟ್ಸ್ edema, not edema, that results the edema, and this also results the swelling of, and it is due to the swelling of body parts ಅಂತಾನೆ ಹೇಳ್ಬೋದು, ಎಡಿಮಾ ಅಂತ. ಸೊ ಅಲ್ಲಲ್ಲೇ ಕೈ ಕಾಲುಗಳು ಊದ್ಕೊಂಡಂಗೆ ಕಾಣಿಸುತ್ತೆ ಸ್ವಲ್ಪ. ಓಕೆ, ಸೊ ಇಲ್ಲಿ ಇಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಎಡಿಮಾ ಪಾರ್ಟ್ಸ್ ಹಾಗೆ ಫ್ಯಾಟ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ತಿನ್ ಬಾಡಿ ಅಂತ ಹೇಳ್ಬೋದು. ಓಕೆ, ಸೊ ದೀಸ್ ಆರ್ ದ ಟೂ ಡಿಫ್ರೆಂಟ್ ಡಿಸಾರ್ಡರ್ಸ್ ಗಿವನ್ ಅಂಡರ್ ಪೆಮ್ ಅಂದ್ರೇನು, ಪ್ರೋಟೀನ್ ಎನರ್ಜಿ ಮ್ಯಾಲ್ನ್ಯೂಟ್ರಿಷನ್, ರೈಟ್. ಸೊ ಅಪ್ ಟು ದಿಸ್ ದ ಚಾಪ್ಟರ್ ಎಂಡ್ಸ್. ಇಲ್ಲಿ ತನಕ ಈ ಚಾಪ್ಟರ್ ಎಂಡ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿಗೆ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಕಂಪ್ಲೀಟ್ ಚಾಪ್ಟರ್ ಕಲ್ತ್ಕೊಂಡಿದ್ದೀವಿ. ಜೊತೆಗೆ ಇದಕ್ಕೆ ತಕ್ಕ ಹಾಗೆ ಒಂದು ಅಸೈನ್ಮೆಂಟ್, ಅದನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೇನೆ. ಅಸೈನ್ಮೆಂಟ್ ಕ್ವಶನ್ಸ್ಗಳನ್ನು ನಿಮಗೆ ಕೊಟ್ಟ ನಂತರ ಅಸೈನ್ಮೆಂಟ್ ಕ್ವಶನ್ಸ್ಗಳಲ್ಲಿ ಕೆಲವು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡುವಾಗಲೂ ಕೂಡ ಐ ವಿಲ್ ಹ್ಯಾಡ್ ಸಮ್ ಕಾನ್ಸೆಪ್ಟ್. ಓಕೆ, ಸಿ ವಿತ್ ಆಲ್ ದಿಸ್ some few more concept I want to tell you regarding for ನೀಟ್ಗೆ ಇದೊಂದೊಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಸಿ ಇನ್ Cologne you will be getting the symbiotic, ಇದನ್ನು ನೋಟ್ ಮಾಡ್ಕೊಳ್ಳಿ, symbiotic association of E. coli bacteria. E. coli ಅಂದರೆ ಎಸ್ಟಿರಿಷಿಯಾ ಕೊಲೈ ಬ್ಯಾಕ್ಟೀರಿಯಾ, seen in the colon, right? Colon of large intestine, symbiotic association. So these E. coli bacteria which feed on, ನೋಡಿ, they feed on undigested content of colon, right? ನಮ್ಮಿಂದ ಏನು ತಗೊಳುತ್ತೆ ಅದು ಜಸ್ಟ್ ಇಂಡೈಜೆಸ್ಟಿಬಲ್ ಮೆಟೀರಿಯಲ್ಸ್ ಅಂತ ಹೇಳ್ಕೊಟ್ಟಿದ್ನಲ್ಲ, ಅನ್ಡೈಜೆಸ್ಟೆಡ್ ಕಂಟೆಂಟ್, ರೈಟ್? ಬಟ್ ಪ್ರೊವೈಡ್ ವಿಟಮಿನ್ B12, B1, B2 and vitamin K. See, so hence there is a symbiotic association, the term is used, symbiotically associated with the colon of our intestine. ಸೊ ಇದೊಂದು ನೋಡಿ ನೆನ್ಪಿಟ್ಕೊಳ್ಳಿ, ಕಾಂಪಿಟೇಟಿವ್ ಅಲ್ಲೆಲ್ಲ ಬೇಕಾಗುತ್ತೆ. ಎಸ್ಟಿರಿಷಿಯಾ ಕೊಲೈ ಯಾಕೆ ಈ ಬ್ಯಾಕ್ಟೀರಿಯಾ ನಾನು ತಗೊಳ್ತೀನಿ ಅಂದರೆ, ದೀಸ್ ಬ್ಯಾಕ್ಟೀರಿಯಾ ಆರ್ ಸೆಲೆಕ್ಟೆಡ್ ಆಸ್ ದ ಬೆಸ್ಟ್ ಹೋಸ್ಟ್ ಸೆಲ್ಸ್ ಇನ್ ದ ಫೀಲ್ಡ್ ಆಫ್ ಬಯೋಟೆಕ್ನಾಲಜಿ, ರೈಟ್? ಈಗ ನಾವು ಸೆಕೆಂಡ್ PUC ಬಂದಾಗ ಬಯೋಟೆಕ್ನಾಲಜಿ ಅಂತ ಒಂದು ಟಾಪಿಕ್ ಇದೆ ನಿಮಗೆ. ಬಯೋಟೆಕ್ನಾಲಜಿಯಲ್ಲಿ ನೀವು ಓದುವಾಗ ಬಯೋಟೆಕ್ನಾಲಜಿಯಲ್ಲಿ ಒಂದು ಟಾಪಿಕಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಒಂದು ಪ್ರಿನ್ಸಿಪಲ್ ಓದ್ತೀವಿ ನಾವು. ಆ ಜೆನೆಟಿಕ್ ಇಂಜಿನಿಯರಿಂಗಲ್ಲಿ ಒಂದು ಟೂಲ್ ಅಂತ ತಗೊಂಡ್ರೆ ಹೋಸ್ಟ್ ಸೆಲ್ಸ್ ಅಂತ ಬರುತ್ತೆ. ಸೊ ವೈಡ್ಲಿ ಅಕ್ಸೆಪ್ಟೆಡ್ ಆ್ಯಂಡ್ ಯೂಸಬಲ್ ಹೋಸ್ಟ್ ಸೆಲ್ಸ್ ಯಾವುದಪ್ಪ ಅಂದ್ರೇ ಈ ಕೊಲೈ, ಎಸ್ಟಿರಿಷಿಯಾ ಕೊಲೈ. ಹಾಗಾಗಿ ಈ ಕೊಲೈ ಸೆಲ್ಸನ್ನು ನಾವು ತುಂಬ ಕಡೆ ಇದನ್ನು ಯೂಸ್ ಮಾಡಿ. ದೀಸ್ ಆರ್ ನಾನ್ ಪ್ಯಾಥೋಜೆನಿಕ್. ನೋಡಿ, ನಾನ್ ಪ್ಯಾಥೋಜೆನಿಕ್, ಸಿಂಬಯೋಟಿಕ್, ಅಬ್ಸಾರ್ಬ್ಸ್ ಲಿಟಲ್ ಅನ್ಡೈಜೆಸ್ಟೆಡ್ ಫುಡ್ ಫ್ರಮ್ ದ ಬಾಡಿ ಆಫ್ ದಿ ಕಲೋನ್, ಎಸ್ ಆರ್ ನೋ? ಹಾಗೆ ಇಟ್ ವಿಲ್ ಪ್ರೊವೈಡ್, ನೋಡಿ ಏನು ಕೊಡುತ್ತೆ, ಇಟ್ ವಿಲ್ ಪ್ರೊವೈಡ್ ವಿಟಮಿನ್ಸ್ B12, ವಿಟಮಿನ್ K, B1, B2, ಲೈಕ್ ದಟ್. ಸೊ ಆ್ಯಂಡ್ ಆಲ್ಸೋ ಇಟ್ ಡೆಸ್ಟ್ರಾಯ್ಸ್ ಅದರ್ ಪ್ಯುಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ. ನೋಡಿ, ಪ್ಯುಟ್ರಿಫ್ಯಾಕ್ಷನ್ ಅಂತ ಹೇಳ್ತೇನೆ. ಪ್ಯುಟ್ರಿಫ್ಯಾಕ್ಷನ್ ಅಂದರೆ ಕೊಳಿಸುವಂಥದ್ದು, ಡಿಕಾಂಪೋಸ್ ಮಾಡುವಂಥದ್ದು ಆಗುತ್ತೆ. ಸೊ ಅದರ್ ಪ್ಯುಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಇನ್ ದ ಕಲೋನ್, ಇನ್ ದ ಇಂಟೆಸ್ಟೈನ್,
ಯಾವುದಾದ್ರು ಬೇರೆ ಬ್ಯಾಕ್ಟೀರಿಯಾಗಳಿದ್ದರೆ ಅದನ್ನು ಡೆಸ್ಟ್ರಾಯ್ ಮಾಡಾಕತ್ತೆ, ಆ ಥರ ಪುಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾಗಳಿದ್ದರೆ ಅದನ್ನು ಡೆಸ್ಟ್ರಾಯ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಸೊ ದಿಸ್ ಈಸ್ ಹೌ ದೀಸ್ ಬ್ಯಾಕ್ಟೀರಿಯಾ ಆರ್ widely used in the field of biotechnology. So consisting of these are the silent features. ಹಾಗಾಗಿ ಬ್ಯಾಕ್ಟೀರಿಯಾ ನಮ್ಮಲ್ಲೇ ಇರುತ್ತೆ. ಈ ಕೊಲಾಯ್ ಮೀನ್ಸ್ ಕಲೋನ್, ನೋಡಿ ಕಲೋನ್ ಬ್ಯಾಕ್ಟೀರಿಯಂ, ಅದು ರಾಡ್ ಶೇಪ್ಡ್ ಬ್ಯಾಸಿಲೈ, ಕಲೋನ್ ಬ್ಯಾಕ್ಟೀರಿಯಾ ಅದು. ಸೊ ಇದು ಗೊತ್ತಿಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ಬೇರೆ ಬೇರೆ ಚಾಪ್ಟರ್ಲ್ಲೂ ಕೂಡ ನಾವು ಇನ್ಕ್ಲೂಡ್ ಮಾಡ್ಕೋತೀವಿ ಕೊಲಾಯ್, ಎಸ್ಚೆರಿಷಿಯಾ ಕೊಲಾಯ್. ಸೊ ಇದೊಂದು ಕಾನ್ಸೆಪ್ಟ್ ಹೇಳಬೇಕಿತ್ತು, ಸೇರಿಸ್ಕೊಂಡಿದ್ದೀನಿ. ಹಾಗೆ ಒನ್ ಮೋರ್, ದ ಫೀಸಸ್ ಬಗ್ಗೆ ಮಾತಾಡೋದಾದರೆ, ಸೊ ದ ಫೀಸಸ್ ಕಲರ್ ಆರ್ ದ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ದ ಫೀಸಸ್ ಈಸ್ ದ ಕೆಮಿಕಲ್ ಕಂಟೆಂಟ್, ಇಟ್ ಈಸ್ ಡ್ಯೂ ಟು ದ ಕೆಮಿಕಲ್ ಕಂಟೆಂಟ್. ನೆನ್ಪಿಟ್ಕೊಳ್ಳಿ, ಸ್ಟರ್ಕೋಬಿಲಿನ್ ಏನಂತಾರೆ ಅದಕ್ಕೆ, ಸ್ಟರ್ಕೋಬಿಲಿನ್ಸ್. ಇನ್ ಕೇಸ್ ಏನಾದರೂ ಕಾಂಪಿಟೇಟಿವ್ ಅಲ್ಲಿ ಆಪ್ಷನ್ಸ್ಗಳಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ಗಳಲ್ಲಿ ಏನಾದರೂ ಅದು ಬಂದರೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. Stercobilins gives the color. It is the chemical that impart color of the feces. Andre brown, yellow to brown color is due to the stercobilins. Stercobilins are nothing but these are the oxidized form of stercobilinogen. Nodi stercobilinogens anteli oxidized to become stercobilin, and stercobilinogens are produced by, that is ಬೈಲ್ರುಬಿನ್. ನೆನ್ಪಿಟ್ಕೊಳ್ಳಿ. ಸೊ ಬಿಲಿರುಬಿನ್, ಬೈಲ್ ಪಿಗ್ಮೆಂಟ್ ಅಂತ ಹೇಳ್ತೀನಲ್ಲ, ಬೈಲ್ ಪಿಗ್ಮೆಂಟ್ಸಿನ ಆಲ್ಟರ್ನೇಟ್ ಫಾರ್ಮ್ಸ್ ಅಷ್ಟೇ, ಇದು ಕನ್ವರ್ಟೆಡ್ ಫಾರ್ಮ್ಸು. ಬಿಲಿರುಬಿನ್ ಬೈಲ್ ಪಿಗ್ಮೆಂಟ್ ಅಂತ, ಬಿಲಿರುಬಿನ್ ಗೆಟ್ ಕನ್ವರ್ಟೆಡ್ ಇಂಟು ಸ್ಟರ್ಕೋಬಿಲಿನೋಜನ್ ಅಂತ ಹೇಳ್ತೀವಿ. ಆ ಸ್ಟರ್ಕೋಬಿಲಿನೋಜನ್ ವಿಚ್ ಈಸ್ ಆಕ್ಸಿಡೈಸ್ ಟು ಪ್ರೊಡ್ಯೂಸ್ ಸ್ಟರ್ಕೋಬಿಲಿನ್ಸ್. ಓಕೆ, ಆ್ಯಂಡ್ ಯುರೋಬಿಲಿನ್ ಅಂತಲೂ ಕೂಡ ಒಂದು ಕಂಟೆಂಟ್ ಇದ್ರ ಜೊತೆಗೆ, ಇದಕ್ಕೆ ಸಾಥ್ ಕೊಡುವಂಥದ್ದು ಯುರೋಬಿಲಿನ್ ಅಂತಲೂ ಒಂದಿರುತ್ತೆ, ಯುರೋಬಿಲಿನ್. ಅದು ಕೂಡ ಅಷ್ಟೇ ಕನ್ವರ್ಟೆಡ್ ಫಾರ್ಮ್ ಆಫ್ ಬಿಲಿರುಬಿನ್. ಸೊ ಹಾಗಾಗಿ ದೀಸ್ ಆರ್ ಆಲ್ ದ ಥಿಂಗ್ಸ್, ಆ್ಯಂಡ್ ಅವೆಲ್ಲ ನಿಮಗೆ ಅಗತ್ಯ ಇಲ್ಲ. ಸ್ಟರ್ಕೋಬಿಲಿನ್ಸ್ ಆ್ಯಂಡ್ ಯುರೋಬಿಲಿನ್ಸ್ ಅಂತೇಳಿ, ಯುರೋಬಿಲಿನ್ಸ್. These are all the converted forms of bilirubin, right? And these are the chemicals that are converted and produced in the intestine itself. So these provide or impart colors to the feces anta ಒಂದು ಗೊತ್ತಿಟ್ಕೊಳ್ಳಿ, right? ಹಾಗೆ one more, through the digestive tract, some in the digestive tract gases are produced ಅಂತ ಹೇಳ್ತಾನೆ. gases ಅಲ್ಲಿ the gases ಇದಕ್ಕೇನೆ ಫ್ಲಾಟುಲೆನ್ಸ್ ಅಂತ ಕರೀತಾರೆ. ಫ್ಲಾಟುಲೆನ್ಸ್ ಪ್ರೊಡ್ಯೂಸ್ಡ್ ಡ್ಯೂ ಟು ದ ಇಂಟೆಸ್ಟೈನಲ್ ಗ್ಯಾಸಸ್, ಹಾಗೆ ಸ್ಟಮಕ್ ಗ್ಯಾಸಸ್. ನೋಡಿ, ಗ್ಯಾಸಸ್ ಆರ್ ಪ್ರೊಡ್ಯೂಸ್ಡ್ ಇನ್ two regions, stomach gases and intestinal gases. In the stomach usually ಏನಾಗುತ್ತೆ, the gases are produced in the stomach, the gases are produced, and the gases are, most of the gases in the stomach produced nitrogen and oxygen gases, right? So ಇದು in the stomach ಆಯಿತು. ಅದೇ in case of intestine ಅಂತ ಆದರೆ, ಅದರಲ್ಲೂ ಮತ್ತೆ ನಾವು ಎರಡು ಕೆಟಗರಿ ಮಾಡಿಕೊಂಡ್ರೆ, ಸ್ಮಾಲ್ ಇಂಟೆಸ್ಟೈನಲ್ ಹಾಗೆ ಲಾರ್ಜ್ ಇಂಟೆಸ್ಟೈನಲ್ ಗ್ಯಾಸಸ್ ಅಂತಲೇ ಕೆಟಗರೈಸ್ ಮಾಡಿ ಹೇಳುವಂಥದ್ದು ಇರುತ್ತೆ. ಈಗ ಸ್ಮಾಲ್ ಇಂಟೆಸ್ಟೈನಲ್ ಗ್ಯಾಸಸ್ ಆರ್ ಪ್ರೊಡ್ಯೂಸ್ ಡ್ಯೂ ಟು ದ ರಿಯಾಕ್ಷನ್ಸ್ ಕ್ಯಾರಿಡ್ ಔಟ್ ಬೈ HCl ವಿತ್ ಬೈಕಾರ್ಬೋನೇಟ್ಸ್. ನೋಡಿ, ಇಲ್ಲಿ ಏನಾಗುತ್ತೆ ಸ್ಮಾಲ್ ಇಂಟೆಸ್ಟೈನಲ್ಲಿ, ಸೊ ರಿಯಾಕ್ಷನ್ಸ್ ಡ್ಯೂ ಟು HCl and bicarbonates of pancreatic and bile juices, right? So nodi, so this small intestine, in case of small intestine, the gases are produced due to the reactions carried out by HCl and reactions between the HCl and bicarbonates of pancreatic juice and bile juice. ಓಕೆ, ಸೊ ಅದು ಸ್ಮಾಲ್ ಇಂಟೆಸ್ಟೈನ್ ಅಂತ ಆಯ್ತು. ಅದೇ ವೇರಾಸ್ ಇನ್ ಕೇಸ್ ಆಫ್ ಲಾರ್ಜ್ ಇಂಟೆಸ್ಟೈನ್ ಅಂತ ತಗೊಂಡ್ರೆ, ಈಗ ಇಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಲ್ ಡಿಕಾಂಪೋಸಿಷನ್. ಓಕೆ, ಸೊ ಇಲ್ಲಿ ಬ್ಯಾಕ್ಟೀರಿಯಲ್ ಡಿಕಾಂಪೋಸಿಷನ್, ಲಾರ್ಜ್ ಇಂಟೆಸ್ಟೈನ್ ಗ್ಯಾಸಸ್ ಆರ್ ಡ್ಯೂ ಟು ದ ಬ್ಯಾಕ್ಟೀರಿಯಲ್ ಗ್ರೋತ್ ಆ್ಯಂಡ್ ಡಿಕಾಂಪೋಸಿಷನ್ and putrefaction of
ಫೀಸಸ್. ನೋಡಿ ಪುಟ್ರಿಫ್ಯಾಕ್ಷನ್ ಅಂತ ಆಗಲೇ ಹೇಳಿದೆ ನಾನು. ಪುಟ್ರಿಫ್ಯಾಕ್ಷನ್ ಅಂದರೆ ಕೊಳ್ತೋಗುವಂಥದ್ದು, ಡಿಕಾಂಪೋಸ್ ಆಗುವಂಥದ್ದು. ಫೀಸಸ್ ಅಲ್ಲಿ ಡಿಕಾಂಪೋಸ್ ಆಗಿ ಬರುವಂಥ ಗ್ಯಾಸಸ್, ಇಟ್ ಈಸ್ ಡ್ಯೂ ಟು ದ ಬ್ಯಾಕ್ಟೀರಿಯಲ್ ಗ್ರೋತ್ ಇರ್ಬೋದು, ಡಿಕಾಂಪೋಸಿಷನ್ ಇರ್ಬೋದು, ಡಿಕೇಯಿಂಗ್ ಇರ್ಬೋದು, ರೈಟ್. ಸೊ ಇದೆಲ್ಲ ಆಗೋದ್ರಿಂದ ಏನಾಗುತ್ತೆ, ಇಟ್ ರಿಸಲ್ಟ್ಸ್ ದ ರಿಲೀಸ್ ಆಫ್ ಗ್ಯಾಸಸ್ ಲೈಕ್ ಮೀಥೇನ್, ಅಮೋನಿಯಾ, ರೈಟ್, ಈವನ್ ನೈಟ್ರೋಜನ್, ಹೈಡ್ರೋಜನ್ ಗ್ಯಾಸಸ್. ಮೀಥೇನ್ ಗ್ಯಾಸು, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್. ನೋಡಿ ಮೀಥೇನ್, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್ ನೋಟ್ ಮಾಡ್ಕೊಳ್ಳಿ. methane, ammonia, carbon dioxide, nitrogen and hydrogen. So these are the different gases produced in large intestine. So that constitute the flatulence antanu kuda helthivi. So with all these informations, I'll wind up this chapter, right? So illige the first topic complete aaytu nimage, digestion and absorption. ಸೊ ಫುಡ್ ಗೆಟ್ ಡೈಜೆಸ್ಟೆಡ್ ಆ್ಯಂಡ್ ಅಬ್ಸರ್ವ್ಡ್, ಹೇಗಾಯಿತು ಏನಾಯಿತು ಎಲ್ಲ ಕಂಪ್ಲೀಟ್ ಸ್ಟಾರ್ಟಿಂಗ್ ಫ್ರಮ್ ಮೌತ್ ಟು ಏನಸ್ ಇನ್ಕ್ಲೂಡಿಂಗ್ ಗ್ಲ್ಯಾಂಡ್ಸ್ ವಿ ಹ್ಯಾವ್ ಡಿಸ್ಕಸ್ಡ್. ನೀವು ಮನೆಯಲ್ಲಿ ಚಾಪ್ಟರ್ ಓಪನ್ ಮಾಡಿಕೊಂಡು ಟೆಕ್ಸ್ಟ್ ಬುಕ್ ತೊಗೊಳ್ಳಿ, ಟೆಕ್ಸ್ಟ್ ಬುಕ್ಕಲ್ಲಿ ಪೆನ್ಸಿಲ್ ಇಟ್ಕೊಂಡು ನೀವೇ ನಾನು ಹೇಳಿದ ಹಾಗೆ ಕಂಪ್ಲೀಟ್ ಅದನ್ನು ಮಾರ್ಕ್ ಮಾಡ್ತಾ ಬನ್ನಿ. ಏನೆಲ್ಲ ಕಲ್ತಿದ್ದೀವಿ ಅನ್ನೋದನ್ನು ನೋಟ್ ಮಾಡ್ಕೊಳ್ತಾ ಬನ್ನಿ. ಸೊ ಯು ವಿಲ್ ಬಿ ಗೆಟಿಂಗ್ 100% ಮಾರ್ಕ್ಸ್ ವೇಟೇಜ್ ಸಿಗುತ್ತೆ ನಿಮಗೆ. ನಾವು ಹೇಳ್ಕೊಟ್ಟಿರೋ ಹಾಗೆ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಎಲ್ಲದೂ ಸರಿಯಾಗುತ್ತೆ. ಸೊ ಹೋಪ್ ಯು ಆರ್ ಎಂಜಾಯಿಂಗ್ ದ ಕ್ಲಾಸಸ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.